ಕೆಳಗಿಳಿಸಲ ಬಂದಿರಬೇಕು. ಉಗ್ರವಾದ ನಿಪನ ಶಂಕರಿ ದೇವಿ ಎದುರಲ್ಲಿ ನನ್ನ ಅಕ್ಕನ ಕೈ ಮುಟ್ಟಿದ್ಯಾ ಮಗನೇ? ನಿನ್ನ ಸಿರ ಕಡಿದೆ ಬಿಡಲಾರೆ. ನನ್ನನ್ನು ಮುಟ್ಟಲು ಬಂದರು ನೀನಾವರಲ್ಲ. ಮಾನವನ್ನು ಮರೆತು ಮುತ್ತೈದ ಬಾಳಿಗೆ ಕೈ ಹಚ್ಚಿದ ಕೀಚಕ ನನ್ನ ಕೊಲ್ಲಲು ಬಂದ ವೀರನೆಂಬ ಯಮಧರ್ಮ ಯಮಧರ್ಮ ಲೇ ಬೀರ, ನನ್ನ ಮುಟ್ಟಲು ಬಂದಿರುವ ನೀನಾವರಲ್ಲ. ನಿನ್ನಿದೆ ಇಷ್ಟ ಆಗಲ್ಲ ಇಂತ ಹೇಳಿ ಕೆಲಸ ಮಾಡುವ ನಿಮ್ಮ ಅಪ್ಪನಂತವರಿಗೂ ಅವನ ದೇಹ ಮೆಟ್ಟ ಸೇರುತ್ತೇನೆ. ಇವನು ಬರೀ ಬೀರನಲ್ಲ, ನಿಮ್ಮಂತ ಕಮಾಂಡರ ಬಿಸಿ ರಕ್ತ ಕುಡಿಯಲು ಹಸಿದು ಮಾಡಿ ಬಂದ ಗಂಡಲಿಯ ಗಂಡು ಬೀರ ಬೀರ. ಚಂಡನಾಗಿ ಇವಳನ್ನು ಮದುವೆ ಮಾಡಿಸದೆ ಆ ರಾಮನ ಕೈಯಿಂದ ಅನ್ನ ಹಾಕಿದ ಹಂದಲು ತಿಂದು ಬದುಕು ನಾಯಿ. ಏನಲೇ ಬಳ್ಳ ಕುರಿ ಕುರಿ ಅಲ್ಲಲೇ ನಿಮ್ಮ ಪಾಪಗಳನ್ನು ಹೊಡೆದು ಈ ನಾಡಿಗೆ ಜಯ ಶಾಂತಿ ನೀಡ ಬಂದ ನನ್ನ ತೊಟ್ಟ ಸಿಂಹದ ಮರಿ ಸಿಂಹದ ಮರಿ. ನಿನ್ನಂತ ಸಿಂಹದ ಮರಿಯನ್ನು ಕಾಲಲ್ಲಿ ಹಳಿ ಹಾಕಿ ತುಳಿದು ಎಷ್ಟೋ ಸೂರಗಳನ್ನು ನೋಡದೆ ಬಿಟ್ಟಿಲ್ಲ ಈ ರವಿ ವರ್ಮ. ಮುಂಜಾನೆ ಸೂರ್ಯ ಮೂಡುವುದರೊಳಗಾಗಿ ಈ ಬೀರ ಈ ಸೂರ್ಯನ ಕಿರಣ ನೋಡುವುದಿಲ್ಲ. ನಿನ್ನಂತ ಹೇಳಿ ಗದರಿ ನನ್ನ ಅಕ್ಕನನ್ನು ಕೈ ಸಿಲುಕಿಸಿ ಹೋಗಲಿಕ್ಕೆ ಭಯ ತೊಟ್ಟಿಲ್ಲ ಈ ಬೀರ. ಕರೆಗೆ ಕಂಕಣ ಕಟ್ಟಿ ರಣಭೂಮಿಯಲ್ಲಿ ವೀಣ ಕೊಟ್ಟು ನನ್ನ ರಂಗದಲ್ಲಿ ಸಡ್ಡು ಪಾಚಿ ಕಾಲಿಟ್ಟರೆ ಆ ಪಾಪಿಗಳ ಹಣ ಬೀಳ್ಬೇಕು ಒಂದು, ಇಲ್ಲ ಈ ನನ್ನ ಹಣ ಬೀಳ್ಬೇಕು ಒಂದು. ಇದನ್ನು ಎದುರಿಸುವ ತಾಕತ್ತು ನಿನ್ನಲ್ಲಿದ್ದರೆ ಇನ್ನೊಂದು ಸತಿ ಬಂದು ಮುಟ್ಟರೆ ಈ ನನ್ನ ಅಕ್ಕನ ಕೈನ ಈಗಲೇ ಮುಟ್ಟಿದರೆ ಹಾನಿ ಮಾಡುವಲೇ. ಕೆಟ್ಟ ಕೈಯನ್ನು ಇದೇ ಕೊಡ್ಲಿಂದ ಕತ್ತರಿಸಿ ನೆತ್ತರದಿಂದ ಹಾರುತ್ತಿರುವ ಆ ಕಾರಂಜಿಂದಲೇ ಈ ನನ್ನ ಅಕ್ಕನ ಪಾದ ತೊಳಿತೀನಿ. ಆಗ ಇದ್ದರೆ ಇಂದ ನಿನ್ನ ಆಸ್ತಿ ನಿನ್ನ ತಂಗಿ ತಂದೆ ಬಂದಾಗ ಎಲ್ಲಿ ಹೋಗಿತ್ತೋ ಈ ನಿನ್ನ ಮರೆತುವಾದ ನನ್ನ ಹೃದಯದಲ್ಲಿ ಮತ್ತೆ ಚುಟ್ಟುರಿಸಿಬಿಟ್ಟೆಯೋ ನನ್ನ ಒಡಲಲ್ಲಿ ಆಸ್ತಿ ಆಸೆಗಾಗಿ ನನ್ನ ಹಾಲಂತ ಸಂಸಾರದಲ್ಲಿ ವಿಷ ಬೆರೆಸಿ ನನ್ನ ಎತ್ತವರನ್ನೇ ಯಮ ಪುರುಷ ಕಟ್ಟಿದ. ಆ ಕೆಟ್ಟವಳು ಯಾರೆಂಬುದು ಗೊತ್ತಾದ್ರೆ ಅವರೊಬ್ಬೊಬ್ಬರುಂಡ ಚಂಡಾಡಿ ಮೆಟ್ಟುವ ಹಾಕಿ ನಮ್ಮೂರ ದ್ವಾರ ಬಾಗಿಲು
ಈ ಚಾರಣಿ ತನಕ ಹುಟ್ಟಿದ ಮಗನೆಂದು ಇಡೀ ಸಮಾಜವೇ ಕೇಕಿ ಹಾಕಿ ನಗಲಿ. ಈ ಮಾತು ಈ ಬಸವೇಶ್ವರ ಸಾಕ್ಷಿಯಾಗಿ ಸಾಧ್ಯ ಸತ್ಯ. ಸತ್ಯದ ಸವಾಲಿಗೆ ಜವಾಬ್ದಾರಿ ಹಿಡದೆ ಕಲ್ಲಾಗಿ ಕುಳಿತಿರುವ ಈ ಎಲ್ಲ ದೇವತೆಗಳಿಗೆ ಈ ಕಲಿ ಹೋಗದ ಕಲಾಗಾರನ ಮುಂದೆ ನಿನ್ನ ಸವಾಲು ಏನು ಮಾಡಲೆಂದು ತಿಳಿದುಕೊಳ್ಳೆ ಬೀರ. ನಿನ್ನ ಗಂಡು ನುಡಿಗೆ ಸಿಡಿ ಹಾಗೆ ನಿಜವನ್ನು ಸಡಿಸಲಿಕ್ಕೆ ನಾಳೆಗೆ ಬರುವಳು ಮತ್ತೊಬ್ಬಳು. ಅಲ್ಲಿಗೆ ನಿರ್ನಾಮವಾಗುವುದು ನಿನ್ನ ಪೌರುಷ. ಬಿ ಕೇರ್ಫುಲ್. ಹೋಗು. ಈ ನಿನ್ನ ನುಡಿ ಯಾಕೆ ಹಿಮಾಲಯದ ಬಂಡ ಬಂದು ಒಪ್ಪಳಿಸಿದರು ತಪ್ಪಲೆ ಆಗಲಾರದು ಈ ನನ್ನ ಸಂಸಾರ. ಅಕ್ಕ, ಏನಮ್ಮ ನಿನ್ನ ಸ್ಥಿತಿ? ಒಳ್ಳೆ ಸಮಯಕ್ಕೆ ಬಂದು ನನ್ನ ಮಾನವನು ಕಾಪಾಡಿದ ದೇವರಪ್ಪ ನೀನು. ಶಾಂತ, ದೇವಿಯ ದರ್ಶನದಿಂದ ತಡಬೇಕಿ. ಏನಿಲ್ಲ ಸ್ವಾಮಿ, ತಮ್ಮನ ಜೊತೆ ಹಾಗೆ ಮಾತಾಡ್ತಾ ನಿಂತ್ಕೊಂಡಿದ್ದೆ. ಇರಲಿ ಬೀರ, ನೀನು ಆ ಎತ್ತಿನ ಗಾಡಿಯನ್ನು ಆ ಕಡೆ ಹೊರಳಿಸಿ ನಿಲ್ಲಿಸು. ನಾನು ಶಾಂತಾನೊಂದಿಗೆ ಬರುತ್ತೇನೆ. ಆಯ್ತು ಮಾಮ. ಸ್ವಾಮಿ, ನೀವು ಬರುವಾಗ ದೇವರಿಗೆ ನಮಸ್ಕರಿಸಿ ಬಂದಿದೆ. ಅಮ್ಮ ಬನರಸಿರಿ ಬನಶಂಕರಿ, ನಂದ ಬಂದವರಿಗೆ ಆನಂದ ಬಾಷ್ಪವನ್ನು ಹರಿಸುವ ಜಗದಂಬೆ ಅಮ್ಮ ನೀನು. ದಂಪತಿಗಳಾಗಿ ಬಾಳುವ ನಮಗೆ ಒಂದು ಹಿಂಪಾದ ಮಗವನ್ನು ದಯಪಾಲಿಸು ತಾಯಿ. ನಿನಗೆ ಕೋಟಿ ಕೋಟಿಗೆ ನಮನಗಳು ತಾಯಿ. ಇದೇನು ಸ್ವಾಮಿ, ಆ ದೇವಿ ಹತ್ರ ನಿಮ್ಮ ಭಕ್ತಿ ಅಲೆ? ಈ ಭಕ್ತಿ ಹಲೆ ಶಿಲೆಯಾಗಿ ಅನುರಾಗದಲ್ಲಿ ಆಗುವಂತೆ ಒಂದು ಗೀತೆಯನ್ನು ಹಾಡಿ ನಡೆಯೇ ನನ್ನ ರಾಣಿ. ಆಹಾ, ರಸಿಕರಲ್ಲಿ ಮಹಾರಸಿಕರು ತಾವು, ನಿಮಿಷದಂತೆ ಆಗಲಿ. ನಿಂದಂತ ಶ್ರೀಮತಿ ಗುಣವತಿ ಆನಂದವೇ
ನಿನ್ನಂತ ಶ್ರೀಮತಿ ನಿನ್ನಂತ ಸ್ವಾಮಿ ಬನ್ನಿ ಮನೆಗೆ ಹೋಗೋಣ, ಹೊತ್ತಾಯ್ತು. ಹಲೋ. ಹಾಯ್, ಅದೇಗೂ ಅರ್ಜೆಂಟಾಗಿ ಬರಬೇಕು ಅಂತ ಫೋನ್ನಲ್ಲಿ ಹೇಳಿದ್ರಲ್ಲ, ಕಾರಣ ಇದೆ ರಂಜನಿ, ಕಾರಣ ಇದೆ. ನೀನು ನನ್ನ ನೆಚ್ಚಿನ ರಾಣಿ ಅಂದ ಮೇಲೆ ನನಗೊಂದು ಸಹಾಯ ಬೇಕಾಗಿದೆ. ನೋಡಿ, ನಿಮಗಾಗಿ ನನ್ನ ಪ್ರಾಣ ಕೊಡಲು ನಾನು ಸಿದ್ಧರಿದ್ದೀನಿ. ಹೇಳಿ ಅದೇನಂತ. ಪ್ರಾಮಿಸ್ ಆಗಿಯೂ ರವಿವರ್ಮ, ಏನ್ ಹೇಳ್ತಾ ಇದ್ದೀರಾ? ನಾನೀಗ ನಿಮ್ಮನ್ನ ಕೈ ಬಿಟ್ಟು ಬೇರೊಬ್ಬರ ಕೈ ಹಿಡಿಬೇಕಾ? ಹೌದು. ನೀವು ನನಗೆ ತುಂಬಾ ಮೋಸ ಮಾಡ್ತಾ ಇದ್ದೀರಾ. ನೀವೇ ನನ್ನ ಪತಿ ದೇವರು ಅಂತ ಪೂಜಿಸುವ ಈ ನನ್ನ ಹೃದಯಕ್ಕೆ ನೀವೇ ನಿಮ್ಮ ಕೈಯಾರಿ ಬೆಂಕಿ ಇಡ್ತಿದ್ದಾರ. ನಿಮ್ ಬಗ್ಗೆ ನಾನೇನೇನೋ ಆಸೆ ಕನಸುಗಳನ್ನು ಕಟ್ಕೊಂಡಿದ್ದೆ, ಅದನ್ನೆಲ್ಲ ಗಾಳಿ ಗೋಪುರ ಮಾಡಿದ್ರಲ್ಲ. ನೀವು ಮನುಷ್ಯನ ರಾಕ್ಷಸರು. ಇದನ್ನು ವಿಪರೀತ ತಿಳಿದುಕೊಂಡು ಪಾತಾಳ ಸೇರುತ್ತೇನೆ. ನೀನು ಎಂದಿದ್ದರು ನನ್ನವಳೆ. ನಿನಗೆ ಎದುರಾಗಿ ಆ ಶಾಂತಿಯನ್ನು ಕೈ ಹಿಡಿದು ಆವ ರಾಮಚಂದ್ರ ಯುಗಪದಿತವಾಗಿ ಕಾಣಿಸ್ತಾ ಇದ್ದಾನೆ. ಆಸೆಯಿಂದ ನಿನ್ನ ಮರೆತು ಬೀದಿ ಪಾಲಾಗಿ ನನ್ನ ಕೈ ಸರಿಯಾಗಿ ಅವನು ನಮ್ಮ ನುಡಿಯಂತೆ ಹಾದುಕಲೇಬೇಕು. ಅದಕ್ಕೆ ನಿನ್ನ ಸಹಾಯ ಬೇಕಾಗಿದೆ. ಬೇಡ ಪ್ರೀತಮ, ಬೇಡ. ಅವನು ತುಂಬಾ ದೊಡ್ಡ ವ್ಯಕ್ತಿ, ಈ ಊರಿನ ನ್ಯಾಯದ ತಂದೆಯವನು. ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ಕೀರ್ತಿಯಲ್ಲಿ ಆಕಾಶದ ಎತ್ತರಕ್ಕಿದ್ದಾನೆ. ಅಂದಾಗ ಈ ಕೆಲಸ ನನ್ನಿಂದ ಹೇಗೆ ಸಾಧ್ಯ? ಹೆಣ್ಣಿಗೆ ಅಸಾಧ್ಯವೆಂಬುದು ಯಾವುದೂ ಇಲ್ಲ ಈ ಜಗದಲ್ಲಿ. ನೀನು ಮನಸ್ಸು ಮಾಡಿದರೆ ಈ ಎರಡು ಆಸ್ತಿ ಕುಬೇರನ ರಾರಿಯಾಗಿ ಮೆರೀತಾ ಇದೆ. ನಿಜವೇ? ನಿಜವೆನ್ನ ಅರೆದೆ ಬಾಯಿ ಬಿಚ್ಚವನಲ್ಲ ಈ ರವಿವರ್ಮ. ಮನದಲ್ಲಿ ನೀನು ನನ್ನ ಒಡತಿಯಾಗಿ, ಈ ಸಮಾಜದ ಎದುರಿಗೆ ನೀನು ನನ್ನ ತಂಗಿಯಾಗಿ, ಆ ರಾಮನ ಪ್ರಿಯಸಿ ನೀನು ದಾಸಿಯಾಗಿ,
ಆ ಶಾಂತಿ ನಿನ್ನ ದಾಸಿಯಾಗಿ ಈ ಊರ ಹರಸನ ಪ್ರಿಯಸಿ ನೀನಾಗಿ ಈ ಊರು ಜನರೆಲ್ಲ ನಿನ್ನ ಕಾಲು ಇದು ಸತ್ಯ. ಎಂತ ಚಾಣಾಕ್ಷತೆಯೇ ನಿಮ್ಮದು. ಈ ನಿಮ್ಮ ತಲೆಯಲ್ಲಿ ಆ ದೇವರು ಎಂತ ರಸಿಕತೆಯನ್ನು ತುಂಬಿರಬೇಕು. ನಿಮ್ಮ ಆಜ್ಞೆಯಂತೆ ನಾಳಿಂದ ನಾನು ಅದನ್ನು ಪ್ರೀತಿಸಿ. ವೆರಿ ಗುಡ್. ಹಾಗಂತ ಈ ಸಂತೋಷದಲ್ಲಿ ಒಂದು ನಾಡನ್ನು ಹಾಡಬಾರದು. ಸಂಜೆ ಬಸ್ ಆತಲ್ಲೇ ಹೋಗೇ ಬಿಡ್ತಾ. ಅಲ್ಲ ಇವ್ರ ಮನಿ ಹಾಳಾಗ ಈ ಹೆಣ್ಮಕ್ಳು ಕಂಡಕ್ಟರ್ ಆಗ್ಯಾರ. ಬಸ್ ಎಲ್ಲ ಟೈಮ್ ಟು ಟೈಮ್ ಓಡ್ತಾವ ನೋಡ್ರಿ. ಕಡಿಮೆ ಕೊರೋನಾ ಓಪನ್ ಆತ ಲಾಕ್ಡೌನ್ ನಿಮ್ಮೋನಿ ಸುತ್ತಿ ಸುತ್ತಿ ಕೊರೋನಾ ಓಪನ್ ಆತ ಲಾಕ್ಡೌನ್ ನಿಮ್ಮೋನಿ
ಯಾವ ಊರೋ ಯಾರ ಮಗಳು ಜೀವ ನನ್ನ ನೆನ್ಸೈತಿ ನೀ ನೋಡು ನೋಟ ಅನ್ನದಾಗ ನನ್ನ ನಿದ್ದಿ ನೀರ ಬಿಡಿಸೈತಿ ಮಂಗ ನಂಗ ಮಾರಿ ಮೇಲೆ ಕಳಿ ತುಂಬೈತಿ ಮಂಗ ನಂಗ ಮಾರಿ ಮೇಲೆ ಕಳಿ ತುಂಬೈತಿ ನೀ ಸಿಕ್ಕ ನನ್ನ ಬಾಳೆ ನೀ ಸಿಕ್ಕ ನನ್ನ ಬಾಳೆ ಬಾಳ ಚಂದೈತಿ ಮ್ಯಾಗಿಂದ ಮ್ಯಾಗ ಕೆಳಗಿಂದ ಕೆಳಗ ಎಲ್ಲಿ ನೋಡಿದ್ರಲ್ಲಿ ಹೇಳಮ್ಮ ಅಲ್ಲಿಗೆ ಮಾವ ನನ್ನ ಗ್ಯಾರೇಜಿನ್ಯಾಗ ನಡಿ ಸಾಲಿ ನಾ ಕೊಟ್ಟ ಸೀರೆ ಉಟ್ಕೊಂಡ ಪೋರಿ ಯುಗಾದಿ ಹಬ್ಬ ಮಾಡೋಣ ರೇ ಚೂಡಿದಾರ್ಗ ಕಾಂತೀನಿ ಬಾರಿ ಆ ಬೆಂಗಳೂರು ಮುಗಿಸ್ತೀನಿ ಆ ಬೆಂಗಳೂರು ಯಾರು ಬರ್ತೀರಿ ಬೆಂಗಳೂರಿಗೆ ಅಲ್ಲೆಲ್ಲ ಮಂಜ ಇದು ಯಾವುದಿಲ್ಲ ಕಾಗೆ ಹಾಕಿದ ಪ್ಯಾಕೆಟ್ ಇದು ನಮಗೆ ತಕ್ಕಂತ ಇಲ್ಲ ಲೇಪ ಜಾಕೆಟ್ ಏ ತೆಗಿ ಮೊದಲು ನೀವು ಹೊಸ ನೋಟ್ ಖಾಲಿ ಐತೇನಮ್ಮ ನಿಮ್ಮ ಬಸ್ಸಿನೊಳಗೆ ನಮಗೋಟ ಸೀಟ್ ಮಂಜ ಇದೇ ಬರ್ಲಿ ಕಾಗೆ ಹಾಕಿದ ಪ್ಯಾಕೆಟ್ ಲೇ ಮಂಜ ಮತ್ತ್ಯಾಕ ರಿವರ್ಸ್ ಮಾಡಿ ನೀವು ಹಿಂದಿನ ರೂಟ ಏ ಹುಡುಗ ಮಂಜ ಐತೇನೆ ನಮ್ಮ ಕಾಲೇಜಿಂದ ಆಗಿನ ಹಿಂದಿನ ಫೋಟೋ ಏ ಹುಡುಗ ಮೊದಲು ನೀ ತೆಗಿ ಹೊಸ ನೋಟ ನಮ್ಮ ಸೀಟ್ ಐತಿ ಚೊಕ್ಕ ಹಾ ಈ ಕಂಡಕ್ಟರ್ದಳ್ಳೆ ಭಾಳ ಪಕ್ಕ ಹಾ ಮೇಡಮ್ ನಾವು ಅರ್ಜೆಂಟು ಬೆಂಗಳೂರಿಗೆ ಹೋಗ್ಬೇಕು ಸಟ್ಟಿನ ನೀನು ಎರಡು ಹರಿದು ಕೊಡು ಹರಿದು ಕೊಡುವ ಏನು ಹರಿದು ಕೊಡ್ಬೇಕು ನಿನಗೆ ಟಿಕೆಟ್ ರೀ ಮೇಡಮ್ ನೀವು ಅಪ್ಪರ್ದ ತಿಳ್ಕೊಬೇಡ್ರಿ ಇಲ್ಲಿ ನೋಡ್ಕೊಡು ಹರಿದು ಕೊಡ್ತೀನಿ ನಾ ಇಲ್ಲಿ ನಮ್ಮ ಹಿಂದಿನ ಸೀಟ್ ಖಾಲಿ ಐತಿ ಕುಂದ್ರಲ್ಲಿ ಹೋಗಿ ನಮಗೂ ಮುಂದೆ ಕೊಟ್ರೆ ಭಾಳ ಚಲೋ ಆಕಿತ್ತು ನೋಡ್ರಿ ಅಪ್ಪ ತಂದೆ ನೀ ಈಗ ಮಲ್ಲಕ ಕಾಸಿಂದ ನೌಕರಿ ಹತ್ತಿರ ಬಂದ ನೀವು ನಮ್ಮ ಸುದ್ದಿ ನಿಮ್ಗೆ ಗೊತ್ತಾಗೋಯ್ತ್ರ ಲೇ ನಿಮ್ಮ ಕ್ಲಾಸ್ಮೇಟ್ ಶಶಿಕಲಾ ಗೌರ್ಮೆಂಟ್ ಸರ್ವೆಂಟ್ ಗೊತ್ತನ ಅಯ್ಯೋ ನನ್ನ ಶಶಿ ನಮ್ಮಿಬ್ಬರಿ ಮಾರಿಗೆ ಬಡಿದಲ್ಲ ನೀ ಕರೆ ಮಸಿ ಏನ ಚಂದ ಐತೆ ನೀ ಮೋನು ಈ ನಿನ್ನ ಧ್ವನಿ ನಿನ್ನ ಯಾವ ಸಾಧನಕ್ಕೆ ಕೊಟ್ರಲ್ಲ ಈ ಸೀಟು ಲೇ ಹುಡುಗ ಹೆಣ್ಣಂದ್ರೆ ಏನಂತ ತಿಳ್ಕೊಂಡಿ ಹೆಣ್ಣು ಜಗದ ಕಣ್ಣು ಹೆಣ್ಣಿಂದಲ್ಲಿ ನಡೆದೈತಿ ತೂಗು ದೀಪ ಅವನವನ ಸರ್ಕಾರ ನೌಕರಿ ಬೆಳ್ಸಾಕ ನನಗೆ ಸೀಟ್ ಕೊಟ್ರ ಗೊತ್ತನ ಹಿಂಗಂದ ಸರ್ಕಾರ ನೌಕರಿ ಎಲ್ಲ ಮಾರ್ಕೊಂಡು ಅದಕ್ಕಲ್ಲಿ ತಿಂಗಳ 2,000 ರೂಪಾಯಿ ಕೊಡ್ತಾರ ಗೊತ್ತನ ಕಾಟೆವಾಡ ಕುದುರೆ ಹಂಗ ಕುಣೆ ಹುಡುಗಿ ಸೀಟ್ ಮ್ಯಾಗ ಕುಂತು ನೋಟ್ ಎಣಿಸ್ತಾಳಂದ್ರ ನಿನಗಿಂತ ಯಾರು ಸಾಟಿ ಇಲ್ಲ ಈ ಜಗದಾಗ ಸ್ವತಃ ನಾನೇ ನಿನ್ನ ಮೀಟ್ ಮಾಡಕ್ಕಂತ ಹೊಂಟಿದ್ದೆ ನೀನೇ ಬಂದಲ್ಲ ಈ ನನ್ನ ರೂಟಿಗೆ ಅಂತೂ ನಿಮ್ಮ ಮನಸ್ಸೇ ನಾನು ತುಂಬ್ಕೊಂಡ್ರಿ ಅನ್ನಂಗಾತು ಮುಂದೆ ಮಾತಾಡಬೇಡ ನನ್ನ ಎಣ್ಣೆ ನಿನ್ನಗಾಗಿ ನಮ್ಮ ಬಾಳೆಲ್ಲ ಸೊನ್ನೆ ನನ್ನ ಒಮ್ಮೆರ ಪ್ರೀತಿ ಮಾಡ್ತಾರ ಅನ್ನಲಿ ನಿಮ್ಮವನ ಹಣ್ಣದಿಲ್ಲ ಒಣದಾಗ ಗಿಣಿಕಲ್ ಹಾಕ್ದಂಗಾತ ನಿಮ್ ಬಾಳ ಆಗಿಲ್ಲಂತ ನೀ ತಿಳ್ಕೊಂಡ ಈ ಚನ್ನರ ನನ್ನ ಕೈ ಹಿಡಿದೆ ಅಂದ ಎತ್ತಿನ ಗಾಡಿ ಮ್ಯಾಗ ಬೆರೆಸ್ತೀರಿ ಬಾರೇ ನನ್ನ ಚಿನ್ನ ಮುತ್ತಿನಂತ ಹೇಳು ನಿಮ್ ಸತ್ತಾದ್ರ ಆಕಿನ ಕತ್ತಿ ಮೇಲೆ ಮರ್ದಾಗ ಆಕಿ ಗತಿ ಮನುಷ್ಯಗ ಮನಗಿ ತುಂದು ದಂಡ ಕೊಡಿಸ್ಬಾರ ಬಾರೇ ನನ್ನ ಚಿನ್ನ ನೀವು ಅಂದ್ರೆ ಕಾವೇರಿ ತುಂಬ ನಳನ ನಿನ್ ಕೈ ಕೊಡ್ತೀನಿ
ಅಂತೂ ಈ ಶಶಿ ಕೈ ಹಿಡಿಯಕ್ಕೆ ಇಬ್ರು ರೆಡಿ ಆದಿರ ಅಂದಂಗ ಅದು ನಿಮ್ಮ ಅಪ್ಪ ಮುಡ್ದಾರಾಣ್ಯಾಗನೂ ಸತ್ಯ. ನೀನ್ ಹನಿ ಮಾಡ್ಕೊ ಅವನ್ಯಾಗ ಸಾಯ್ ಹಿಡಿತಿ ಪಾಪ. ನಿಮ್ಮ ಅಪ್ಪ ಐತಿಲ್ಲ ಎಬ್ಬಸ್ ಮತ್ತೆ ರೂಪಾಯಿನಾಗ ಮತ್ತೇನು ಉಲ್ಲಾಡ್ತಿದ್ದಿ. ನನಗ 21 ನಡೀತಾವ. ಮೊದಲ ಜವಾನಿ ಮನಕ ಬಾಹೊಂದೇ ಕನಕ ಮೊದಲ ಜವಾನಿ ಪೀಸ ಬಾಹೊಂದೇ ಕನಕ ಲಗು ಬರ್ರಿ ಹಿಡತ್ತು ಬರ್ರಿ. ಗಿರಿ ಅಂದರೆ ಬೆಟ್ಟ, ದಳ ಅಂದರೆ ಸ್ವರೂಪ. ಈ ಸ್ವರೂಪದ ಬೆಟ್ಟದ ಗರ್ಜಿಸುವ ಯಮಕಿಂಕರ ಮುಂದೆ ಈ ಭಯಂಕರ ದೊರೆಯಾಗಿರುವ ಯಾವುದೇ ಶ್ರೀಮಂತರಾದರೂ ಅವನು ಎದುರಿಗೆ ಬಂದರೆ ಅವನ ಬಿಡಲಾರೆ. ಈ ಗಿರಿದಾರಿಟ್ಟ ಧರೆಯ ಮೇಲೆ ಯಾವನ ಶ್ರೀಮಂತ ಬಂದರು ಅವನ ರಕ್ತ ಕುಡಿದು ಚಂಡನ ಚಂಡಾಸನೆ ಬಿಡಲಾರೆ. ಏ ರಾಜ್ಯವರ್ಮ, ರಾಜ್ಯವರ್ಮ, ನಿಮ್ಮ ಜೀವನದ ಸಂತೆ ನನ್ನ ಕೈಯಲ್ಲಿ. ನೀವೆಷ್ಟೇ ಒಪ್ಪಿಸಿ ನಡೆದರು ನಿಮ್ಮ ಋಣ ಕಡಿಯದೆ ಬಿಡಲಾರೆ. ನನ್ನ ಗತಿ ಎಂಬುದು ಯಾರಿಗೆ ಗೊತ್ತಿಲ್ಲ. ಹತ್ತಾರು
ಗುಂಪಿನಲ್ಲಿ ಹರಿತಿರುವ ನನ್ನ ಕೆಂಪು ರಕ್ತದ ರೋಜ ಯಾರ ಮೇಲೆ ಎರಗುವುದು ನನಗೆ ತಿಳಿಯದು. ನಾನಿಟ್ಟ ಕಡೆ ಗಣ್ಣಿಗೆ ಒಂದೆಡೆ ನುಡಿ ಏನಾದ್ರು ತಪ್ಪಿದ್ದಾದರೆ ಅಂದೇ ಕೆಂಡಕಾರಿ ಇನ್ನ ರುಂಡ ಬೇರ್ಪಡುವುದು ಖಚಿತ. ರುಂಡ ಪ್ರಚಂಡ ಗಂಟುಗೊಳಲಿಯ ಪರಶುರಾಮನ ಶಕ್ತಿಯ ಮೀರಿಸುವ ಈ ಗಂಡುಗಳ ಗಿರಿದಾನ್ ಯಾವನಾದ್ರೂ ಅಡ್ಡು ಬಂದರೆ ಅವನ ರಕ್ತ ಕಳೆಯಲು ಬಿಡಲಾರೆ. ಗುಡುಗಬೇಕಾದರೆ ಮೋಡಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯಲೇಬೇಕು. ಇದು ಗಿರಿಧರನ ವೇದಾಂತವಲ್ಲ, ಸಿದ್ಧಾಂತ. ಆ ರಾವಣ ಸೀತೆಯನ್ನು ಒತ್ತು ಹೋದ ಶೇರಿಗಾಗಿ ಹನುಮಂತ ಲಂಕೆಯನ್ನು ಹಾರಿದ ರಾಮನ ಆಸೆಗಾಗಿ ಆ ಶ್ರೀಮಂತರು ಅದೇ ಮೇಲೆ ಕಾಲಿಟ್ಟು ಅವರ ರಕ್ತ ಕುಡಿಯದೆ ಬಿಡಲಾರೆ. ಶಾಂತ, ಎಲ್ಲಿ ಹೋಗಿದ್ದೆ ಹಾಳಾದವಳೆ? ಕೈಗೆ ಅರಿಶಿನ ಹಚ್ಚಬೇಕಾಗಿತ್ತು. ಶಾಂತ, ಶಾಂತ. ಶಾಂತ ಹಚ್ಚಿದ ಅರಿಶಿನದಿಂದ ನಿಮ್ಮ ಗಾಯ ವಾಸಿ ಆಗ್ಲಾರ್ದು ಅಂತ ತಿಳಿದು ನಾನೇ ಸ್ವತಃ ನನ್ನ ಕೈಯಾರೆ ಔಷಧಿ ತಯಾರು ಮಾಡ್ಕೊಂಡು ಬಂದಿದ್ದೀನಿ. ದನಿ, ಕೈ ಮುಂದೆ ಮಾಡಿ. ಏನಮ್ಮ ರಂಜನಾ, ನಿನ್ನ ತಾಯಿಯವರು ತಯಾರಿಸಿಕೊಂಡು ಬಂದಿರುವ ಈ ವೈದ್ಯಕೀಯ ಶಕ್ತಿಯನ್ನು ಸ್ವಂತ ನೀನೇ ತಯಾರು ಮಾಡ್ತೀಯಾ? ಹೌದು ದನಿ, ನಮ್ಮ ತಾಯಿಯವರ ಸಂಪ್ರದಾಯ ಬಿಡಬಾರ್ದು ಅಂತ ನಮ್ಮ ಅಕ್ಕನ ಕಾಲದಿಂದಲೂ ನಾನು ಕೂಡ ನಡೆಸ್ಕೊಂಡು ಬಂದಿದ್ದೀನಿ. ಅಲ್ಲದೆ ಇದನ್ನು ನಿಮಗಾಗಿ ವಿಶೇಷವಾಗಿ ತಯಾರಿಸ್ಕೊಂಡು ಬಂದಿದ್ದೀನಿ. ಈ ನಿಮ್ಮ ಗಾಯದ ಸುದ್ದಿ ತಿಳಿದ ತಕ್ಷಣ ಅಲ್ಲಿಂದ ಓಡೋಡಿ ಬಂದೆ. ಕೈ ಮುಂದೆ ಮಾಡಿದ್ದೇನೆ ಅಸ್ತಿನಿ. ನನ್ನ ಮಡದಿಯ ಹೊರತು ಮತ್ತೊಬ್ಬರ ಕೈ ಮುಟ್ಟದ ನಾನು ಹೇಗಮ್ಮ ನಿನ್ನ ಕೈಯಲ್ಲಿ ನನ್ನ ಕೈ ಕೊಡಲಿ? ತಿಳಿದವರಾದ ಈ ನಿಮ್ಮ ಮಾತಿಗೆ ನಾನು ಏನು ಅಂತ ಉತ್ತರ ಕೊಡಲಿದ್ದೇನೆ. ಹಿಂದೆ ಕಾಮುಕರ ಕೈಯಿಂದ ನನ್ನ ಮಾನವನ ಕಾಪಾಡಿದ ಕೈಗಳು ಇದೇ ಅಲ್ಲವೇ? ಈ ನಿಮ್ಮ ಉಪಕಾರ ನಾನು ಯಾವ ಜನ್ಮದಲ್ಲಿ ಮರೆಯಲಿ? ನೋಡಿ, ಸುಮ್ಮನೆ ನಿಮ್ಮ ತೆಲ್ಲೆಲ್ಲಿರುವ ಭಾವನೆಯನ್ನು ಹೊಡೆದಾಕಿ ಕೈ ಮುಂದೆ ಮಾಡಿ. ಎಷ್ಟೊಂದು ಪ್ರೀತಿಯಮ್ಮ ನನ್ನ ಮೇಲೆ ನಿನಗೆ. ಈ ಪ್ರೀತಿ ಶಾಶ್ವತವಾಗಿ ಗೆಳೆಯಲೆಂದೇ ನಾನೇ ಔಷಧ ತಂದಿದ್ದು. ನಾನು ಹಚ್ಚುವ ಈ ಅರಸನದಿಂದ ನೀವು ಗುಣಮುಖರಾದರೆ ಅಷ್ಟೇ ಸಾಕು ನನಗೆ. ಈ ನಿನ್ನ ಉಪಕಾರದಿಂದ ನನ್ನಿಂದ ನನಗೆ ಏನು ಸಹಾಯ ಬೇಕು ಕೇಳಮ್ಮ, ಅದನ್ನು ತಪ್ಪದೇ ಕೊಡುತ್ತೇನೆ. ನನ್ನ ಆಸೆ ಪೂರೈಕೆವಾಗುವಂಥ ವಸ್ತುನ ಯಾವಾಗಲೂ ಕೊಡ್ತೀರಾ? ಕೊಟ್ಟ ಮಾತಿಗೆ ತಪ್ಪಿ ನಡೆಯುವಂತ ಕೆಲಸ ನನ್ನ ಹುಟ್ಟಂದಿನಿಂದಲೂ ಮಾಡಿಲ್ಲ. ನಿನ್ನ ಆತ್ಮಕ್ಕೆ ತೃಪ್ತಿ ಆಗುವಂತ ವಸ್ತು ಬೇಕಾದ್ದು ಕೇಳು, ಅದನ್ನು ನನ್ನ ತಾಯಿ ಸಾಕ್ಷಿಯಾಗಿ ಕೊಡುತ್ತೇನೆ. ಹಾಗೆ ತೆಗೆದುಕೋ ವಚನ. ದುಡ್ಡು ಕೊಟ್ಟರೂ ಕಲಿಯುತ್ತಿದೆ, ಬಂಗಾರ ಕೊಟ್ಟರೂ ಕಲಿಯುತ್ತಿದೆ. ಇವೆರಡೂ ಶಾಶ್ವತವಲ್ಲ. ಶಾಶ್ವತವಾಗಿರುವುದಂದ್ರೆ ಒಂದೇ ಇದೆ. ಏನದು?
ನೀವು ನನ್ನ ಕೈ ಹಿಡಿಬೇಕು, ನಾನು ನಿಮ್ಮ ಚರಣದ ದಾಸಿ ಆಗ್ಬೇಕು. ಈ ನಿಮ್ಮ ಪ್ರೀತಿಯಲ್ಲಿ ನಾವಿಬ್ಬರು ಬೆರೆತು ಹೋಗ್ಬೇಕು. ಎಂತ ಮಾತನ್ನ ಕೇಳಿದರೆ ನಿರ್ಲಜ್ಜ ಹೆಣ್ಣೆ, ನೀನೊಬ್ಬ ದಯಾಗುಣದ ಹೆಣ್ಣೆಂದು ತಿಳಿದು ನಾನು ನಿನಗೆ ಮಾತು ಕೊಟ್ಟೆ. ನೀನು ಹೆಣ್ಣಲ್ಲ, ರಾಕ್ಷಸಿ. ನಿನ್ನ ತಾಯಿಯ ಹಕ್ಕಂದಿರು ಮಾಡುತ್ತಾ ಬಂದಿರುವ ಈ ಕಾಯಕವನ್ನು ನಡೆಸುವ ನೀನೊಬ್ಬ ಹೇಸಿ ಹೆಣ್ಣು. ಸರಿ ಆಚೆ. ಧರ್ಮ ತುಂಬಿದ ಮನೆಯಲ್ಲಿ ಧರ್ಮ ಪಾಲನೆ ಮಾಡುತ್ತಾ ಬಂದವರು ನೀವು. ಅಂದಾಗ ನಿಮ್ಮನ್ನು ನಂಬಿ ಬಂದ ಒಂದು ಹೆಣ್ಣಿನ ಜೀವನವನ್ನು ಉದ್ಧರಿಸುವುದು ನಿಮ್ಮ ಕರ್ತವ್ಯ. ಆ ಕರ್ತವ್ಯಕ್ಕೆ ತುಚಿ ತರದೆ ನೀವು ಕೊಟ್ಟ ಮಾತಂತೆ ನನ್ನ ಕರುಳಿಗೆ ತಾಳಿ ಕಟ್ಟಿ ಮತ್ತೆ ಸ್ವೀಕಾರ ಮಾಡಲೇಬೇಕು. ಅಂಜನಾ, ಧರ್ಮ ದೇವತೆ ಅಂತ ನನ್ನ ಹೆಂಡತಿ ಮನೆಯಲ್ಲಿದ್ದರು ನಾನಿನ್ನ ಕೈ ಹಿಡಿಯಲಿ. ಊರನ್ನೇ ಹಾಳಿ ನ್ಯಾಯ ದೊರಕಿಸಿಕೊಡುವ ಈ ಸೂರ ನಿನ್ನಂತ ಏಸಿಯ ಕೈ ಹಿಡಿದು ಅಧರ್ಮದ ಹಡಿಪಾಯ ಹಾಕಲೆ? ಛೇ, ಅದೆಂದಿಗೂ ಸಾಧ್ಯವಿಲ್ಲ. ಇದು ಧರ್ಮಕ್ಕೆ ದಾರಿ ತೋರಿಸುವ ಧರ್ಮ ತುಂಬಿದ ಮನೆ. ನೀವು ಮಾತು ಕೊಟ್ಟ ಮೇಲೆ ತಿರುಗಿ ಬೀಳೋದಿಲ್ಲ ಅಂತ ಇಡೀ ನಾಡಿಗೆ ಗೊತ್ತಿದೆ. ಯಾಕಂದ್ರೆ ನೀವು ಕೊಟ್ಟ ಮಾತಿನಲ್ಲಿ ಅಮೃತವಿರುತ್ತೆ ಹೊರತು ವಿಷ ಇರೋದಿಲ್ಲ. ಇದೆಂತ ಸಿಡಿಲಿನ ಮಾತು, ಇದೆಂತ ಸಿಡಿಲಿನ ಮಾತು. ಈ ಸಿಡಿಲಿನ ಹರ್ಪಣದ ಸಪ್ಪಳಕ್ಕೆ ಕಬರಿ ಕುಪ್ಪಳಿಸಿ ಹೋಗುತ್ತಿವೆ ನನ್ನ ನ್ಯಾಯದ ಉಸಿರು. ರಂಜನಾ, ರಂಜನಾ, ಎಂತಹ ಮೋಸದ ತಿರುವಿನಲ್ಲಿ ಸುತ್ತಿದೆಯೇ ನನ್ನನ್ನು. ಯಾಕೆ ರಾಜ, ಯಾಕೆ ತಡಬರಿಸ್ತಾ ಇದೆಯಾ? ಈ ನಿಮ್ಮ ಗಂಡೆಂಬ ತಾಕತ್ತಿನ ಎದೆ ಮುಂದೆ ತೊಂಡೆ ಹಣ್ಣಿನಂತ ಹೆಣ್ಣು ಬಂದು ನಿಂತ್ರು ಇನ್ನು ನಿಮ್ಮ ಷಂಡತನ ತೋರಿಸ್ತಾ ಇದ್ರಲ್ಲ, ಎಲ್ಲದೇ ನಿಮ್ಮ ನ್ಯಾಯದ ಗಂಡದೆಯ ಮಾತು. ನೀನು ಯಾರ ಮುಂದೆ ಯಾವ ಮಾತನಾಡುತ್ತೆ ಅಂತ ಚೆನ್ನಾಗಿ ಮಗಳು. ಇರದಿದ್ದರೆ ಪ್ರಾಣ ಹೊಡಿತೀರಾ ಇಲ್ಲ ಮಾನ ಕೈತೀರಾ? ಇವ ಎರಡಕ್ಕಿಂತ ಹೆಚ್ಚಿಂದ ಏನ್ರಿ ಮಾಡ್ತೀರಾ? ಸುಮ್ಮನೆ ನಿಮ್ಮ ಚೆಲ್ಲಲ್ಲಿರುವ ಭಾವನೆಯನ್ನು ಹೊಡೆದಾಕಿ ನನ್ನ ಆಸೆಯನ್ನು ಪೂರೈಸಿಕೊಡಿ ರಾಜ. ಬೇಡ ರಂಜನಾ, ಬೇಡ. ನೀ ನನ್ನ ಕೈ ಹಿಡಿದು ಈ ಸಮಾಜದಲ್ಲಿ ನನ್ನ ತಲೆ ಕೆಳಗಾಗುವಂತೆ ಮಾಡ. ನನ್ನ ನ್ಯಾಯದ ಕುರ್ಚಿಗೆ ಧಕ್ಕೆ ತರಬೇಡ. ನಿನಗೆ ಕೈ ಮುಗಿದು ಕೇಳುತ್ತೇನೆ. ನೀನು ನನಗೆ ತಂಗಿಯ ಸಮಾನಳೆಂದು ಪ್ರೀತಿಯಿಂದ 10 ತೊಲೆ ಬಂಗಾರವನ್ನು ಕೊಡುತ್ತೇನೆ. ತೆಗೆದುಕೊಂಡು ಹೋಗಿಬಿಡು. ಛೇ 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 ಛೇ, ತಂಗಿ ಆಗ್ಬೇಕಾಗಿದ್ದು ನಾ ನಿಮಗಲ್ಲ, ಆ ರಾಜವರ್ಮ ರವಿವರ್ಮನಿಗೆ. ಬಾ ರಾಜ, ನಿನಗಾಗಿ ನನ್ನ ಹೃದಯ ಬಿರಿದು ನಿಂತಿದೆ. ಕಾಮ ಉಕ್ಕೇರಿ ತರ ಮೀರಿಸ್ತಾ ಇದೆ. ಯಾಕೆ ಒಂದು ಹೆಣ್ಣು ಅರಬತ್ತಿಲಾಗಿ ಬಂದು ನಿಂತರು ಅಲ್ಲಿ ಪುರುಷತ್ವ ಅನ್ನೋದೇ ಇಲ್ವಾ? ಹೇಳಿ ರಾಜ, ಹೇಳಿ. ರಂಜನಾ, ಯಾಕೆ ನನ್ನೊಡೆಯ, ಯಾಕೆ ನಿಮಗೆ ಈ ಮೌನ? ಈ ಹೆಣ್ಣಿನ ಕೈ ಹಿಡಿದ್ರೆ ನಿಮ್ಮ ಮಾನ ಹೋಗುತ್ತೆ ಅಂತ ಭಯನಾ? ಹೌದು. ಯಾಕೆ? ಒಬ್ಬ ಗಂಡಸಿಗೆ ಇರಬೇಕಾದ ವಸ್ತು ಧರ್ಮಪತ್ನಿ ಒಬ್ಬಳೇ. ಅದಕ್ಕೆ ಏಕಪತ್ನಿ ವ್ರತ ಅನ್ನುವುದು. ಹಾಗಾದ್ರೆ ದೇವರನಿಸ್ಕೊಂಡು ಕೃಷ್ಣನಿಗೆ 16,108 ಜನ ಹೆಂಡಂದ್ರಿದ್ರು. ಶಿವ ಪಾರ್ವತಿಯನ್ನ ಮದುವೆ ಆಗಿದ್ರು ಕೂಡ ಗಂಗೆ ಗೌರಿಯನ್ನ ಯಾಕ್ರಿ ಮಾಡಿಕೊಂಡ? ಕೊಡ್ರಿ ಇದಕ್ಕೆ ಉತ್ತರನ. ನೋಡಿ, ಮತ್ತೆ ಈಗಲೂ ಈ ನಿಮ್ಮ ಮೌನ ಸರಿಯಲ್ಲ. ಸೂಳೆ ಅಂತ ನನ್ನನ್ನ ನೀವು ಇಟ್ಕೊಂಡ್ರೆ ಜನ ಹಿಂದೆ ಮುಂದೆ ಮಾತಾಡ್ತಾರೆ. ಅದೇ ಮಡದಿ ಅಂತ ಸ್ವೀಕಾರ ಮಾಡಿ ನನ್ನ ಕರುಳಿಗೆ ತಾಳಿ ಕಟ್ಟಿದ್ರೆ ಯಾರೇನೂ ಅನ್ನೋದಿಲ್ಲ. ಯಾಕೆ? ಇಬ್ಬರು ಹೆಂಡಂದರಿದ್ದವರು ಯಾರು ಇಲ್ಲವೇ ಈ ಪ್ರಪಂಚದಲ್ಲಿ. ಇದೆಂತ ಕಠೋರವಾದ ಪ್ರಸಂಗವಿದು. ಈಗ ನಾನು ಏನು ಮಾಡಲಿ? ಹಸಿದ ಬಂದವರಿಗೆ ಹುಣಬಡಿಸಿ ಮಡದಿ ಅಂತ ಸ್ವೀಕರಿಸಿಕೊಳ್ಳಲಿ? ಇಬ್ಬರೆಂಡರಾದರೆ ತಪ್ಪೆ? ಏಳು ವಿಧಿಯೇ ಏಳು. ತಪ್ಪಿಲ್ಲ ಮೂಡ, ತಪ್ಪಿಲ್ಲ. ಹಸಿದು ಬಂದವರಿಗೆ ತುಷ ನೀಡಿ ಆಶ್ರಯ ಕೊಟ್ಟರೆ ಅದು ತಪ್ಪಿಲ್ಲ.
ಮಡದಿ ಅಂತ ಸ್ವೀಕರಿಸಿಕೊಳ್ಳಲೇಬೇಕು. ಬೇಡ ರಾಮಚಂದ್ರ, ಬೇಡ. ಶ್ರೀರಾಮನಿಗಾಗಿ ಜಗ ಬೆಳಗಬೇಕಾದ ನೀನು ಈ ದುಷ್ಟ ಜಗ ಕಾರಿ ಹಿಡಿದರೆ ನ್ಯಾಯ ನೀಡುವ ದೇವರೇ ದಾರಿ ತಪ್ಪದಂತೆ. ಹಾಗೆ ಈ ಊರಲ್ಲಿ ಗುರುವಿಲ್ಲದ ಮಠವಾಗಿ ದೇವರಿಂದ ಗುಡಿಯಾಗುವುದು ಬೇಡ. ಇವಳನ್ನು ಬೇಗ ತಳ್ಳಿ ಹಾಕು. ಹೌದು ಹೌದು ಹೌದು, ನಾನೀ ಕೆಲಸ ಮಾಡಿದರೆ ಮಾಡಿಕೊಂಡ ಮಡದಿಗೆ ದ್ರೋಹ ಮಾಡಿದ್ದಲ್ಲದೆ ಈ ನಾಡಿಗೆ ದ್ರೋಹ ಮಾಡಿದಂತೆ ಸರಿ. ನಾನು ನೂಕಲೇಬೇಕು. ನನ್ನದು ಧರ್ಮ ತುಂಬಿದ ಮನೆ, ಧರ್ಮ ತುಂಬಿದ ಮನೆ. ಹುಚ್ಚಪ್ಪ, ಕಾಮಕ್ಕೆ ಕಣ್ಣಿಲ್ಲ, ಮಾತಿಗೆ ಮಿತಿ ಇಲ್ಲ. ಈಗ ನೀನವಳನ್ನು ಹೊರ ಹಾಕಿದರೆ ನಿನ್ನ ಅಮೃತವಾದ ವಚನಕ್ಕೆ ಧಕ್ಕೆ ತರ್ತೀಯ. ನಿನ್ನ ಅಮೃತ ನೋಡಿ ಆಡಿ ಮಾತಾಡ್ತೀಯ ಈ ಸಮಾಜಕ್ಕೆ. ನೀನು ವಚನ ಭ್ರಷ್ಟನಾಗಿ ಹೇಳ್ತೀಯ, ಬೇಡ. ಹೌದು ಹೌದು ಹೌದು, ನಾನು ವಚನ ಭ್ರಷ್ಟನಾಗಲಾರೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲೇಬೇಕು. ನನ್ನ ವಂಶ ಧರ್ಮ ತುಂಬಿದ ವಂಶ. ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮುಂದೆ ನನ್ನ ಧರ್ಮ ತುಂಬಿದ ಮನೆ ಹಾಳಾಗಿ ನನ್ನ ಮಾತಿನ ಸಿಡಿಲಿಗೆ ನನ್ನ ಪ್ರೀತಿಯ ಮುತ್ತು ಹೊಡೆಯುವುದೇ ಏನು ವಿಧಿಯೇ ಹೇಳು? ಅದು ನಿನ್ನ ಭ್ರಮೆ. ಒಂದು ಮುತ್ತು ಒಡೆದರೂ ಮತ್ತೊಂದು ಮುತ್ತು ಇರುವುದಿಲ್ಲವೇ ನಿನಗೆ? ಹುಚ್ಚ ಹುಚ್ಚ, ಯಾಕೆ ಅನೇಕ ವಿಚಾರ ಮಾಡ್ತೀಯ? ಮೊದಲು ನಿನ್ನನ್ನು ನಂಬಿ ಬಂದ ಆ ಹೆಣ್ಣಿಗೆ ಆಶ್ರಯ ಕೊಡು, ಆಶ್ರಯ ಕೊಡು. ಹೌದು ಹೌದು ಹೌದು, ನಾನಿವಳಿಗೆ ಆಶ್ರಯ ನೀಡಲೇಬೇಕು. ಅದುವೇ ನಿಜವಾದ ಮಾನವ ಧರ್ಮ. ಏಕೆ ನನ್ನೊಡೆಯ, ಯಾಕೆ ರೀತಿ ಬಡಬಡಿಸ್ತಾ ಇದ್ದೀರಾ? ಭಾರಾಗ ಕಾಮದಿಂದ ಮದುವೇರಿ ಬಂದಿರುವ ಈ ಹೆಣ್ಣಿಗೆ ದುಂಬಿಯಾಗಿ ಬಂದು ಚುಂಬಿಸಿ ಬಾ ನನ್ನ ಮನವಾಸೆ. ಆಯ್ತು ರಂಜನ, ಆಯ್ತು. ಮುಂಜಾನೆ ಈ ಮಂಜಿನಲ್ಲಿ ತೇಜು ಪುಂಜವನಂತೆ ಕಾಣುವ ಈ ನಿನ್ನ ಗಲ್ಲಕ್ಕೆ ಚುಂಬಿಸಿ ಆನಂದಿಸುವೆ. ಬಾ ಎನ್ನ ತೋಳ ದಿಕ್ಕೆಯಲ್ಲಿ. ಇಂದಿನಿಂದ ನನ್ನ ಎರಡನೇ ಹೆಂಡತಿಯಾಗಿ ಗಾಂಧರ್ವ ರೀತಿಯಲ್ಲಿ ಸ್ವೀಕರಿಸಿಕೊಳ್ಳುವೆ. ಚಂದ್ರನ ಹಿಂಬಾಲಿಸಿದ ತಾರಿಯಂತೆ ನಿಮ್ಮನ್ನೇ ಹಿಂಬಾಲಿಸಿ ಮಿನುಗುವೆ ನಿಮ್ಮ ಬಾಯಿಯಲ್ಲಿ ಚುಕ್ಕಿಯಾಗಿ. ನೀನೇ ಈ ಜೀವನ, ಈ ಜೀವನ ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು.
ಯಾಗನಾದಿಲಿ ಮುಂದೆ ನಡೆಯುತ್ತಿರುವ ಈ ರಾಜ್ಯ ಬರವಣಿಗೆ ಅಸತ್ಯ ಎಂಬುದು ಯಾವುದಿಲ್ಲ ಈ ಜಗದಲ್ಲಿ. ಈ ಜಗದಲ್ಲಿ ಆ ರಾಮಚಂದ್ರ ನಮ್ಮ ತಮ್ಮನ ಪ್ರಿಯಸಿ ಆದರೆ ಕೈ ಸೆರೆ ಆಗಿರುವಾಗ ಬಂದು ಬೆಳ್ಳವಳು ನನ್ನ ಅಡಿಯ ಉಡಿಯಾಗಿ ರಾಜ ನಾವು ಓಡಿದ ಬಾಣ ಎಂದಿಗೆ ಗುರಿ ತಪ್ಪಲೇಬಾರದು. ಗೊತ್ತಿದ್ದರು ಮೂರ್ತಿಯಾಗಿ ಕಾಡಿದೆ ನನ್ನ ಬಾಳಿಗೆ. ಈ ರಾಜವರಮ ಬಹಳ ಶತ್ರುವಾಗಿ ನಮ್ಮ ತಮ್ಮನ ಮೈತ್ರಿಯಾಗಿ ಕೂಡಿಸಿ ಯಾಕೆ ಗೊತ್ತೇ? ನಿನ್ನಿಂದ ಸರ್ವಾಸ್ತಿ ಸರಿ ಅಧಿಕಾರ ನನ್ನ ಕೈಯ ಪಡೆಯಲಿಕ್ಕೆ ನಿನ್ನ ಪ್ರೇಮ ಧರಿಸಿ ಶಾಂತಿಯನ್ನು ನಿನ್ನಿಂದ ದೂರ ಕರೆಸಿ ಹಸುಕ ಈ ರಾಜವನ್ನು ಮದುತ್ತಾರೆ ರಾಜವಂಶರಂತ್ರನ ಕರೀಲೇ ಬೇಡ. ನೆನರ ಡಿಸೆಂಬರ್ ಕೊನೆ ವಾರದಲ್ಲಿ ಎಲೆಕ್ಷನ್ ಫಿಕ್ಸ್ ಆಯ್ತ್ರಿ. ನನ್ನ ಎದರಲ್ಲಿ ಅವನೇ ಅವಳಲೇ ಆ ಶ್ಯಾಮ್ ಸುಂದರಿಯಪ್ಪ ಅವನಂದ ದೇಯ ಇನ್ನೊಂದು ದಿನದಲ್ಲಿ ಉಳಿಲೇಬಾರದು. ಯಾಕೆಂದರೆ ಹೋಗಲೇ ಇವತ್ತಿನ ಸ್ಟೇಟ್ಸ್ ಕೆಲಸ ನಿಲ್ಲಿದೆ. ಆ ಸುಂದರ ನೀವು ಕುಂಕುಮ ಬಟ್ಟನ್ನು ಗುರುತಿಸಿ ಅವನ ರಕ್ತ ತಂದು ನನಗೆ ತಿಲಕೆ ಇಡು, ಅಂದಾಗ ನನಗೆ ಆತ್ಮಕ್ಕೆ ಶಾಂತಿ. ಆಯ್ತು ದನಿ, ಈ ಧ್ವಜಾ ಮಂಡಲದಲ್ಲಿ ನೀವೇ ಕಂಡಾಗಿ ಮೇಲೆತ್ತಿರುವಾಗ ತಟ್ಟಿ ನಿಲ್ಲುವ ಕಂಡು ಉಳಿಯಬಾರದು. ಈ ವೀರ ಭುಜ ಬಲ ಹೊತ್ತಿರುವ ಈ ಗಿರಿಧರನ ಕೈ ಚಳಕದಲ್ಲಿ ಪುಳಕ ನರಿಯಂತೆ ಪಾತದಲ್ಲಿ ಅಡಿಗೆ ಕುಂತರು ಅವನನ್ನು ಶರ್ಪವಾಗಿ ಒತ್ತು ತರುವೆ. ಸಬ್ಬಾಸ್ ಗಿರ್ಧರ ಸಬ್ಬಾಸ್. ಕನಸು ಮನಸ್ಸಿನ ಕಂಡದ ಎಮ್ಮೆಲೆ ಪಟ್ಟ ನಿನ್ನಂತ ಛಲಬಲ ತುಂಬಾ ಮೆಚ್ಚಿದ್ದೇನೆ. ಈಗಂತ ನೀನು ನಮ್ಮ ತಮ್ಮನಿಗೆ ಇದ್ದರೆ ಈ ನಾಡು ಆಳೋದರೆ ನಾನಾಗತ್ತಿದ್ದೆ. ಹೇಳಿದಲ್ಲ ಮಾತ ಇಲ್ಲ. ಈ ಗಿರಿಧರನ ಚರಿತ್ರೆಯಲ್ಲಿ ಒಬ್ಬ ಆಟ ಯೋಗಿ ಛಲಗೈದು ನೆಲ ಒತ್ತಿದರೆ ಖಡ್ಗ ಕಟಾರಿಯ ನೀಡಿದು ವೀರ ಶರಣರೆಲ್ಲರೂ ಬಂದು ಬೀಳುವರು ನನ್ನ ಅಡಿದಾವರಿಯಲ್ಲಿ. ಅಂದಾಗ ಮುಂಬರುವ ಸುಂದರನ ಕ್ರಾಂತಿಯನ್ನೇ ಈ ಮೈತ್ರಿಕೂಟ ಸರ್ಕಾರವನ್ನು ರಚಿಸಿ ಮುಂಬರುವ ಚುನಾವಣೆಯಲ್ಲಿ ನಿಮ್ಮನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡುತ್ತೇನೆ. ಸಬ್ಬಾಸ್ ಗಿರ್ಧರ್ ಸಬ್ಬಾಸ್. ಕನಸು ಮನೆ
ಕನಸಿನಲ್ಲಿ ಕಂಡರಿವ ಎಮ್ಮೆಲೆ ಪಟ್ಟ ದಿಟ್ಟವಾಗಿ ಈ ರಾಜವರ್ಮ ಸೇರಿ ರಕ್ತಕ್ಕಾಗಿ ಕಾತರಿಸಿ ಕುಂತಿರ್ತಾನೆ. ದಿನ ಅವಾಗ ಮುಂದೆ ಬಂದು ನಿಮಗೆ ಎಮ್ಮಪೂಡ್ರಿ ವೈರಿ ಫೋನ್ ರೀ ದಿನ ವೈರಿ ಫೋನ್ ಹಲೋ 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 ರೀ ಹಲೋ ನಾವು ಟವರು ತಪ್ಪವ್ನು ಹಲೋ ರೀ ಹದರ್ರಿ ತಾಡ್ರಿ ನಿಮ್ಮ ಫೋನ್ ರೀ ಹಲೋ ಹಲೋ, ನಾನು ರಾಜವರ್ಮ. ಏನಾಯ್ತು? ನನ್ನ ಕೂಡಣಿಗೆ ಬರ್ತಿರುವ ಕಂಟ್ರೋಲ್ ಕಾಳನ್ನು ಗಾಡಿ ಹಿಡಿದಾಕಿದ್ದಾರೆ. ಏನು ಕೇವಲ ಒಬ್ಬರಿಗೆ ತಿರುಕರಿಗೆ ಎದುರು ನನಗೆ ಫೋನ್ ಮಾಡ್ತೀಯಾ? ಆ ಗಾಡಿ ನಿಲ್ಲಿಸಿದಾಗ ಅವರು ಸುಟ್ಟಾಕಲಿಕ್ಕೆ ಏನಾಗಿತ್ತಲೇ ದಾಡಿ. ಆ ಫುಡ್ ಇನ್ಸ್ಪೆಕ್ಟರ್ ಸಮೇತ ಬಂದಿದ್ದಾನ. ಬರಲಿ ಅವನಿಗೆ ಏನು ಮಾಡಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಮ್ಮಲ್ಲೇ ಐತಿ ಬೆಳೆದ ಹರಿಶ್ಚಂದ್ರ. ಅವನು ಇಂದಿನಂತೆ ಸತ್ಯವನ್ನು ನುಡಿದರೆ ಅವರಿಗೆ ಸುಳಿಗಾಡುವೆ. ಅದಕ್ಕಂತೆ ಈಗಲೇ ಹೋಗಿ ಅವನ ಹೆಂಡತಿ ಮುಂಡವನು ರುಂಡ ತೆಗೆದು ನನ್ನ ಹೊಂಡದ ಮನೆಯಲ್ಲಿ ಹಾಕಿ ಬಿಡು. ನನ್ನ ಅಂದಗಿನ ಆತ್ಮಕ್ಕೆ ಶಾಂತಿ. ಮುಂದಿನ ಜಾತ್ರೆ ಆಗ್ರಿ ಅವಾಗಲೇ ನಮ್ಮ ಆತ್ಮಕ್ಕೆ ಶಾಂತಿ ಆಯ್ತು. ಹಾರಾಡಬೇಡ ಸಾವುಕಾರ, ಹಾರಾಡಬೇಡ. ಈ ಕಳ್ಳನರಿ ಸಾಕಿಕೊಂಡು ನೀ ಜಿಗಿದಾಡಬೇಡ. ಹಾ ಇನ್ಸ್ಪೆಕ್ಟರ್ ಹರಿಶ್ಚಂದ್ರ ರುಂಡ ತೆಗೆಯೋ ಗಂಡು ಇನ್ನು ಹುಟ್ಟಿಲ್ಲ ಯಾವನು ಈ ನಾಡಿನಲ್ಲಿ. ಒಂದು ವೇಳೆ ಆ ತಾಕತ್ತು ನಿನ್ನಲ್ಲಿದ್ದರೆ ಅವನ ರುಂಡ ಅವನ ಹೆಂಡತಿ ಶೀಲ. ಯಾಕೋ ಬರೀ ನೀವೆಲ್ಲ ಅವನು ಎತ್ತಿದರೆ ಸಾಕು. ಆ ಎತ್ತಿದ ಕತ್ತುಗಳನ್ನು ನಾನೇ ಕತ್ತರಿಸಿ ಆ ಮಾತಾಯಿ ಪಾದಕ್ಕೆ ಕಾಡಿದು ಹಾಕುವೆ. ಬನ್ನಿರೋ ಗಂಡಸಾಗಿದ್ದರೆ ಇವನು ಬರೀ ಬೀರನಲ್ಲ, ನಿಮ್ಮಂತ ದಬ್ಬಾಳಿಕೆಯನ್ನು ನಿಲ್ಲಿಸುವ ಹಠ ತೊಟ್ಟಿರುವ ಶೂರ. ಏನಲ್ಲ ರಾಜವರ್ಮ, ಈ ಬೀರ ಒಂದು ವಾರ ಊರಲ್ಲಿಲ್ಲ ಅಂತ ತಿಳಿದು ನನ್ನ ಮಾವನ ಕಣ್ಣಿಗೆ ಮಣ್ಣೆರಚಿ ಇಂಥ ಅಲ್ಕ ಕೆಲಸ ಮಾಡುತ್ತಿದ್ದೀರ. ನಾಲ್ಕು ಬಡವರಿಗಾಗಿ ಸರ್ಕಾರದ ಒದಗಿಸಿಕೊಟ್ಟ ಕಂಟ್ರೋಲ್ ಕಾಳನ್ನು ಎತ್ತಿ ಹಾಕಿ ನಿಮ್ಮ ಬೊಗಸೆ ತುಂಬಿಸ್ಕೊಳ್ದಿರಲ್ಲ. ನಾಚಿಕೆಯಾಗಲ್ವೇ ಈ ನಿಮ್ಮ ಜನ್ಮಕ್ಕೆ? ಅದನ್ನು ಕೇಳಲ್ಲ ನೀನೇ ಅವಳೇ. ಬಡವರ ಪರವಾಗಿ ಹೋರಾಟ ಮಾಡಿ ನಿತ್ಯ ಸತ್ಯವನ್ನೇ ಪಾಲಿಸುವ
ನಿಮ್ಮಂತ ಶ್ರೀಮಂತರ ಕಡುವೈರಿ ಗಂಡದಿಯ ಗಂಡು ಬೀರ 2001ರಿಂದ 2004ರವರೆಗೆ ಭೀಕರ ಬರಗಾಲಕ್ಕೆ ತುತ್ತು ಕೂಳಿಲ್ಲದ ಎಲ್ಲ ಜನ ವಲಸೆ ಹೋಗುವಾಗ ನೀವು ಮೂವರಿಂತ ವಲಸೆ ಕೆಲಸ ಮಾಡಿದ್ರೆ ನಿಮ್ಮ ಮೂವರ ಕೈಯನ್ನೇ ಹಾಕಿಬಿಡಿ. ಚೆನ್ನಾಗಿ ಮಗಳ ಮಗನ ನಾನು ಡಿಸ್ಟಿಕ್ ಅಲ್ಲ, ಸ್ಟೇಟ್ ಅಲ್ಲ, ಸೆಂಟ್ರಲ್ ರೌಡಿ. ನಾನು ಮನಸ್ಸು ಮಾಡಿದರೆ ನಿನ್ನ ತಲೆಯ ಮೇಲೆ ಕೈ ಆಡಿಸುವುದರೊಳಗೆ ನಿನ್ನ ಪ್ರಾಣಾಯಾಮ ಲೋಕದಲ್ಲಿ ಇಂಥಕ್ಕೆಲ್ಲ ಎದುರು ಬಗ್ಗೆ ನಡೆನಲ್ಲ ಈ ಬೀರ. ಸತ್ಯವಾದ ಮಾತಿಗೆ ನೀನು ಹಾಕೋ, ನಿಮ್ಮನ್ನು ನಿಮ್ಮ ಅಪ್ಪನಂತವರಿಗೂ ಇದೇ ಉತ್ತರ ಕೊಡ್ತೇನೆ. ತಡಿಗಿರಣ ಸ್ವಲ್ಪ ತಡಿ. ಈಗ ನೀವು ಕತೆ ಮುಗಿಸಿದ್ರ ನಮ್ಗೆ ತರಬೇಡ ವ್ಯತಯ ಕೈಸಿ ಹೋಗಲ. ನಿನಗೆ ಜೀವದಾನ ಮಾಡ್ತೇನೆ, ಇರದಿದ್ದರೆ ಮಗನ ನನಗೆ ಜೀವದಾನ ನಿತ್ಯ ಸತ್ಯಕ್ಕಾಗಿ ನಿಮ್ಮಂತ ಅನೇಕ ನಾಯಿಗಳಿಗೆ ಜೀವದಾನ ಮಾಡುವ ನನಗೆ ಜೀವದಾನ ಅದು ಎಂದಿಗೂ ಸಾಧ್ಯವಿಲ್ಲ. ನಾನೇ ನಮ್ಮ ಮಾವನಿಗೆ ತಿಳಿಸಿದೆ, ನಿಮಗೆ ಹೆಚ್ಚು ಬುದ್ಧಿ ಹೇಳುವೆ. ಮರ್ಯಾದೆಯಿಂದ ನೀವು ಬದುಕದಿದ್ದರೆ ನನ್ನ ಕೈಯಿಂದಲೇ ನಿಮಗೆ ಯಮಪುರವೇ ಖಂಡಿತ. ನಾನು ಬರುತ್ತೇನೆ, ನೆನಪಿರಲಿ. ದಿನರ ಯಪ್ಪ ನಮ್ಮ ಜೀವ ಉಳಿಗಿಲ್ಲ ಪಾಪ. ಇವನಿಂದ ಸಾಲ್ ಬಿಟ್ರ ನಿಂದು ಉಳಿಗಿಲ್ಲ, ನಂದು ಉಳಿಲ್ರಿ ಅಪ್ಪ ದಿನರ. ಅದಕ್ಕೆ ಇವನ ಕತೆ ಮುಗಿಸಲಿಕ್ಕೆ ಒಂದು ಪ್ಲಾನ್ ಮಾಡಲಿ. ದಿನರ ಅಷ್ಟು ಮಾಡ್ಬಿಡ್ರಿ ಅಪ್ಪ. ರಾಮಚಂದ್ರ ಪ್ರಸಾದ್ ಅಂತ ಕೊಟ್ಟು ಬಂಗಾರ ಕೊಟ್ಟು ಹೊರಗೆ ಹಾಕ್ಸ್ಬಿಡಲ್ರಿ ಅವನ್ನ. ಗುಡ್ ಐಡಿಯಾ. ಅಪ್ಪರ ಜನರ ಇದ್ರಕ್ಕಿಂತ ಕೊಟ್ಟಾಡ ಅಲ್ಲಿ ಅದು ಬರ್ರಿ ಬರ್ರಿ. ಬೇರನ ಪಾಠ ಮಾಡಿದವ್ರು ಅಲ್ಲೇ ಮಂಚ ಯಾವುದಿಲ್ಲ ಪೀಸ್ ಇಲ್ಲ ಜಾಕೆಟ್. ಈ ಮನಿ ಅವರ್ ಲೇಪಂಗ ಅನ್ಬೇಡ. ಅವ್ವರಾಗಿದ್ರ ಕಾಲ್ ತುಂಬ ಸೀರೆ ಮೈ ತುಂಬ ಜಂಪರ್ ಇರ್ತಿತ್ತು. ಆ ಇವರು ಒಗಳ ಕಾಣಿಸೋ ಸೀರೆ ಬಗಲ್ ಕಾಣಿಸೋ ಜಂಪರ್ ಹಾಕ್ಯಾರ.
ಹಂಗ ತಡಿ ಅದಾರನ್ರಿ ಅವರು ನಿಮಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಏ ಒಳ್ಳೆ ಸನಿ ಲಿಯೋನ್ ತರ ಕಾಣ್ತಾ ಇದ್ರಿ ನೋಡ್ರಿ. ನಮ್ಮ ಗೌಂಡೆ ಗದ್ದೆವ್ ಕನಕಂತ ನೋಡ್ರಿ ಅವ. ಏಯ್ ಯಾರೋ ನೀವು ಓಡಾಡ್ರು? ಅವ್ರೆ ಪಂಚಾಯತ್ರಿ ಪ್ರವೀಣ್ರಿ, ಇವ ಮಂಜಾನ ಸಂಜೆ. ಇಲ್ಲಿಗೆ ಯಾಕೆ ಬಂದಿರಿ? ಅಪ್ಪರು ನಿಮ್ಮ ಬಚ್ಚಲಕ್ಕ ನೀರ್ ಬಿಟ್ಟು ಬಾ ಅಂತ ಕಳ್ಸ್ಯಾರ ನೋಡ್ರಿ. ನೀರು ಬಿಟ್ಟಿಂದ ಆ ನಿಮ್ಮ ಹೊಸ ಕೋಲಿಗೆ ನಾನು ವಯರ್ ಸುರಿಸಿ ಮಾಡ್ಬಾ ಅಂತ ಕಳಿಸ್ಯಾರ ನೋಡ್ರಿ. ಆಯ್ತಾಯ್ತು, ಟಾಕಿಗೆ ಸರಿಯಾಗಿ ನೆಲ ಕುಂದಿರಿಸಿ ವ್ಯವಸ್ಥೆ ಮಾಡಿಬಿಡಿ. ಹೋಗಿ. ಆಯ್ತು ನಿಮ್ಮ ಸುರೇಶವಾಗಿ ನಿಮ್ಮ ಬಚ್ಚಲಕ್ಕೆ ನೀರು ಬಿಟ್ಟು ನೋಡ್ರಿ. ನೀರು ಬಿಟ್ಟಿಂದ ಆ ನಿಮ್ಮ ಹೊಸ ಕೋಲಿಗೆ ವಯರ್ ಸುರಿಸಿ ಮಾಡ್ರಿ. ಹೊಡ್ರಿ ಇವತ್ತು ಬೆಳತಾನ ಟಪನ್ ಟಪ್ ಅಂತ. ಅಂತೂ ರವಿ ಬರುವನ ಪ್ಲಾನು ತುಂಬಾನೇ ಚೆನ್ನಾಗಿದೆ. ಓಯ್ ಎಲ್ಲಿಗೆ ಹೊರಟಿರ್ಬೇ? ಇದು ಕಾರ್ತಿಕ ಮಾಸದ ಕೊನೆ ಶನಿವಾರ ಅವಳೆ ಮಾರುತೇಶ್ವರನ ಗುಡಿಗೆ ಹೊರಟಿದ್ದೇನಮ್ಮ. ಏನೇ ದಿನ ಬೆಳಗಾದ್ರೆ ಸಾಕು ಬರೀ ದೇವ್ರು ದೇವ್ರು ಅಂತ ಹೋದ್ರೆ ಇಲ್ಲಿ ನನ್ನ ಪಾದ ಸೇವೆ ಮಾಡೋರು ಯಾರು? ಏನು? ನಾನು ಈ ಮನೆಯ ಧರ್ಮ ದೇವತೆ, ನಿನ್ನ ಪಾದ ಸೇವೆ ಮಾಡ್ಬೇಕೆ? ಬೇಡಮ್ಮ, ಬೇಡ, ಹಾಗೆ ಮಾಡಿಸ್ಕೊಳ್ಳೋದು ಮಹಾ ಪಾಪ. ಇನ್ನು ಮೇಲೆ ನಾನು ಎತ್ತಿ ಹಾಕಿದ ಅನ್ನ ತಿಂದ ಬೆಳವ ನಾಯಕನೇ ನೀನು. ಓಯ್, ನನಗೆ ಎದುರು ವಾದಿಸಿದ್ದೆ ಆದ್ರೆ ಒಂದು ನಿಮಿಷ ಕೂಡ ನೀನು ಈ ಮನೆಯಲ್ಲಿ ಇರೋದಿಲ್ಲ. ನೀನು ಧರ್ಮ ದೇವತೆಯ ಅಂದ್ರೆ ನೀನೊಬ್ಳೇ ಶ್ರೀರಾಮನ ಹೆಂಡತಿ, ನಾನು ಓಡಿ ಬಂದ ಬಿಡಾಡಿ ಅಂತ ತಿಳ್ಕೊಂಡಿದ್ಯಾ? ಮರ್ಯಾದೆ ಬೆಸಾಕಿ ನನ್ನ ಪಾದ ಹಿಡಿತೀಯಾ ಅಥವಾ ಮೊದಲು ದೇವರ ಸೇವೆ ಮಾಡ್ತೀನಿ, ಆಮೇಲೆ ನನ್ನ ಸೇವೆ ಮಾಡ್ತೀನಿ. ಪದೇ ಆದ್ರೆ ಹೇಳ್ತೀನಿ. ದೇವ, ಏನಪ್ಪ ಇದು? ವೇದ ಪುರಾಣಗಳಲ್ಲಿ ನಿನ್ನ ಪುರಾಣವೇ ಅತಿ ಹೆಚ್ಚು ಅಂತ ಹೇಳ್ತಾರೆ. ಹನುಮ ಶಕ್ತಿ, ರಾಮ ಶಕ್ತಿ ಅಂತ ಹೇಳ್ತಾರೆ. ನಾರು ಮನೆಯ ನುಟ್ಟು ದೇವರಿಗೆ ಬರಬೇಕಾದ್ರೆ ನಿನಗೆ ಅಡ್ಡಗಾಲ ಹಾಕಿ ಮಾತಾಡಲ್ಲ ಇವಳು. ಎಲ್ಲಿದೆ ಪಾಲಿನ ಶಕ್ತಿ? ನನ್ನ ಪಾದದ ಹೊರತು ಇಲ್ಲ ನಿನಗೆ ಮುಕ್ತಿ. ಬಾರೆ. ಅಕ್ಕ, ಈ ಮನೆ ಧರ್ಮ ದೇವಾದ್ಯದ ನೀನು ಈ ಸೂಳೆ ಕಾಲಿಡದೆ ಏನು ಬಾಯಿಗೆ ಬಂದಂತೆ ಬಗಳೋದಕ್ಕೆ ಈ ರಂಜಾಯನ್ನು ನಿನ್ನ ಸೊತ್ತು ಅಂತ ತಿಳ್ಕೊಂಡಿರ್ವ್ಯಾ? ಈ ಮನೆಯಲ್ಲಿ ಇವಳಿಗೆ ಎಷ್ಟು ಅಧಿಕಾರವಿದೆಯೋ ಇವಳು ಎರಡಷ್ಟು ಅಧಿಕಾರ ನನಗೂ ಇದೆ. ನನಗೆ ಪಾಠ ಕಲಿಸೋದಕ್ಕೆ ನೀನ್ ಯಾರು? ನಾನು ಈ ಮನೆ ಯಜಮಾನನ ಅಳಿಯ. ಏ ಹುಚ್ಚ, ನೀನು ಈ ಮನೆಯ ಯಜಮಾನರ ಅಳಿಯ ಅಲ್ಲ, ಈ ಮನೆಯ ಸೇವಕ. ಇಲ್ಲಿ ನಿಂತಿದ್ದಾಳಲ್ಲ ನಿಮ್ಮ ಅಕ್ಕ, ಇವಳು ನನ್ನ ಸೇವಕಿ. ರಂಜನ, ಬಾಯಿಗೆ ಬಂದಂತೆ ಬೊಗಳಿದ್ರೆ ನಿನ್ನ ಬಾಯಿಗೆ ಕಾಯ್ದ ಕಬ್ಬಿಣದ ಬರಿ ಎಳೆದೇನು? ನನ್ನ ಬಾಯಿಗೆ ಬರೆಯಲೇವು ಮುನ್ನ ನೀವಿಬ್ಬರು ಈ ಮನೆಯಲ್ಲಿ ಇರ್ತೀರಾ ಇಲ್ವ ಅನ್ನೋದು ಚೆನ್ನಾಗಿ ಯೋಚನೆ ಮಾಡಿದ್ರೆ ತಲಿ. ಓಯ್ ಶಾಂತ, ನಿಮ್ಮ ತಮ್ಮನಿಗೆ ಸರಿಯಾಗಿ ಬುದ್ಧಿ ಹೇಳ್ತೀಯಾ? ಇಲ್ಲ ನಾನೇ ಕತ್ತಿಗೆ ಕೈ ಕೊಟ್ಟು ಹೊರ ನುಗ್ಲ? ಬೇಡ, ಅವಳು ಚಿಕ್ಕವಳಿದ್ದಾನೆ, ಅವಳಿಗೆ ತಿದ್ದಿ ಬುದ್ಧಿ ನಾನು ಹೇಳ್ತೀನಿ. ದಯವಿಟ್ಟು ನೀವು ಕೋಪ ಮಾಡ್ಕೋಬೇಡಿ. ತಮ್ಮ, ನನ್ನ ಹಳೆಯ ಬರದಲ್ಲಿ ನಾನು ಅವಳು ಸೇವೆ ಮಾಡಬೇಕು ಅಂತ ಆ ದೇವರು ಬರೆದಿದ್ರೆ ಅದು ತಪ್ಪಿಸಲು ಯಾರಿಂದ ಸಾಧ್ಯನೋ? ಇದು ನನ್ನ ಪ್ರಾರಬ್ಧ ಕರ್ಮ ಕಣೋ, ಪ್ರಾರಬ್ಧ ಕರ್ಮ. ಅಕ್ಕ, ಈ ನಿನ್ನ ಮಾತು ಸರಿ ಇಲ್ಲ. ವೀರ ಸಿಂಹಾಸನ ಮೇಲೆ ಕುಳಿತು ನ್ಯಾಯ ಕಾಪಾಡುವ ನನ್ನ ದೊರೆ ಮನೆತನಕ್ಕೆ ಕಳಂಕ ತರುವ ಈ ಕುಲ ಕಲಂಕಿನಿಯ ಕತೆ ಮುಗಿಸಿಬಿಡುತ್ತೇನೆ. ಬೀರ
ನೀನ್ಯಾರ ಮೇಲೆ ಕೈ ಮಾಡ್ತೀಯ ಅಂತ ಚೆನ್ನಾಗಿ ಹೋಗಿ. ಇವಳು ನನ್ನ ಧರ್ಮ ಪತ್ನಿ. ಹಾಗಾದ್ರೆ ಈ ನನ್ನ ಅಕ್ಕ. ಅಂದು ನಾನು ದೇವಸ್ಥಾನಕ್ಕೆ ಹೋದಾಗ ನನ್ನ ರೂಪ ಯೌವನ ಹಾಗೂ ಸಿರಿತನದ ನಾಶಗಾಗಿ ಮೆಚ್ಚುಗೆ. ಸ್ವಾಮಿ ಏನ್ ಹೇಳ್ತಾ ಇದ್ದೀರಾ ನೀವು? ಮಾಮ, ವೀರ ಸಿಂಹಾಸನ ಮೇಲೆ ಕುಳಿತು ನ್ಯಾಯ ಕಾಪಾಡುವ ದೇವರ ಬಾಯಿಂದ ಇಂಥ ಶಬ್ದವೇ? ಪರಮಾತ್ಮ ಸನ್ನಿಧಾನದಲ್ಲಿ ಆತ್ಮ ಸಾಕ್ಷಿಯಾಗಿ ಕೈ ಹಿಡಿದ ಈ ನನ್ನ ಅಕ್ಕ ಬರೀ ಮೆಚ್ಚಿ ಬಂದವಳಷ್ಟೇ. ಮಾಮ ಮಾಮ, ನನಗಂದ ಮಾತು ಒಬ್ಬ ಸಾಮಾನ್ಯ ಮನುಷ್ಯ ನುಡಿದಿದ್ರೆ ದುಷ್ಟಕ್ಕೆ ಅವನ ರಕ್ತ ಕಡಿದು ಅವನ ಮಾಂಸ ನರಿ ನಾಯಿಗಳಿಗೆ ಹಾಕುತ್ತದೆ. ಆದರೆ ಈ ಮಾತು ಈ ನಾಡಿನ ದೇವರೇ ನುಡಿದೈತೆ ಅಂತ ನಮ್ಮನೆ ಬಿಡ್ತಾ ಇದ್ದೇನೆ. ಮುಚ್ಚಲೇ ಬಾಯಿ, ನನ್ನ ಮನೆ ಹಣ್ಣ ತಿಂದು ನನಗೆ ಹೆದರುತ್ತರ ಕೊಡ್ತೀಯ? ನಾನವತ್ತೇ ಇವಳನ್ನು ಕರೆದುಕೊಂಡ ಬಂದಾಗ ಹೇಳ್ತಿಲ್ಲವೇ ಇವಳು ನಿನಗೆ ಒಬ್ಬ ಹಕ್ಕ ಅಂತ? ಅದನ್ನೆಲ್ಲ ಮರೆತು ಇವಳ ಮೇಲೆ ಕೈ ಮಾಡಿದ್ದಲ್ಲದೆ ನಿನ್ನೆಯ ದಿನ ರಾಜವರ್ಮನ ಗಾಡಿ ಹಿಡಿದಿದ್ದಂತೆ. ಯಾಕಲೇ ಬೀರ, ನಿನ್ನ ಮೈಯಾಗಿನ ಸೊಕ್ಕು ಅಥವಾ ನಾನು ಕೊಟ್ಟಿರುವ ಸಲಿಗೆನು? ಇವು ಎರಡು ಅಲ್ಲ ಮಾಮ, ಅವರಿಬ್ಬರು ಮಾಡುತ್ತುವ ರೀತಿ. ಅದನ್ನು ಕೇಳುವುದಕ್ಕೂ ಹೇಳುವುದಕ್ಕೂ ನಾನಿದ್ದೀನಿ, ನೀನಲ್ಲ. ನೀನು ನನ್ನ ಬರೀ ಸೇವಕನಷ್ಟೇ. ಏನೇ ಶಾಂತ, ನಾನು ಹಾಗೆ ಬೊಗಳ್ತಾನೆ ಇದ್ದೀನಿ, ನೀನು ನಿನ್ನ ತಮ್ಮನ ಪೌರುಷವನ್ನು ನೋಡ್ತಾನೆ ಇದೆಯಲ್ಲ. ಇವರಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳ್ತೀವೋ ಒತ್ತು ಹೊರ ಹಾಕಲು? ನೀವು ನನ್ನ ಪ್ರಾಣದ ದೇವರು. ನಾನು ನಿಮಗೆ ಯಾವತ್ತಾದರೂ ಎದುರು ನಿಂತು ಒಂದು ಮಾತು ಮಾತಾಡಿದ್ದೇನೇನ್ರಿ? ಹೀಗಿರುವಾಗ ಇವತ್ತು ನಾನು ಹೇಗ್ರಿ ಮಾತಾಡ್ತೀನಿ? ಅವನಿನ್ನು ಚಿಕ್ಕವನು, ಇದು ತಿಳಿಯಲಿಲ್ಲ ಅದು ಮಾತಾಡಿದ್ದಾನೆ. ದಯವಿಟ್ಟು ಇದು ಒಂದು ಸಲ ಕ್ಷಮಿಸಿ ಸ್ವಾಮಿ. ಅದೇನು ಹೇಳ್ತೀವೋ ನೀನೇ ಹೇಳು. ನಾವೀಗ ಕಾಳಿಂಗ ಸರ್ಪ ಹೆಡೆ ಕೆಳಗಡೆ ಇದ್ದೇವೆ. ಅದನ್ನು ಮುಟ್ಟಿದ್ರೆ ಅದು ನಮ್ಮನ್ನ ಕಚ್ಚುತ್ತದೆ ಅಂತ ತಿಳ್ಕೊಂಡು ನಾವು ಹೊರ ನಡೆದ್ರೆ ಬಿಸಿಲ ತಾಪಕ್ಕೆ ಬೆದ್ದು ಸತ್ತು ಹೋಗ್ತೀವಪ್ಪ. ಹೆಣ್ಣು ಇರ್ಬೇಕಾಗಿದ್ದು ಗಂಡನ ಆಶ್ರಯದಲ್ಲಿ ವಿನಃ ತವ್ರ ಮನೆ ಹೊಸಲಲ್ಲ ಕಣ್ಣೋ, ತವ್ರ ಮನೆ ಹೊಸಲಲ್ಲ. ನೋಡು, ಈ ಅಕ್ಕನ ಬಾಳಿನ ಬಳ್ಳಿ ಬೆಳಗ್ಬೇಕಾದ್ರೆ ಈ ಮನೆಯಲ್ಲಿ ಏನೇ ನಡೆದ್ರು ನೀನು ಶಾಂತವಾಗಿರ್ಬೇಕು ತಮ್ಮ. ಆಯ್ತಮ್ಮ, ನಿನ್ನ ಸಲುವಾಗಿ ಆ ಪರ್ವತವನ್ನೇ ಒತ್ತು ನಿಲ್ತೇನೆ. ಇರಲಿ ಶಾಂತ. ಮನೆಗೆ ರವಿ ರಾಜವರ್ಮರು ಬೀಗರು ಬರ್ತಾ ಇದ್ದಾರೆ, ಅವರಿಗೆ ಟೀ ಕಾಫಿ ಮಾಡಬೇಕು. ಆಯ್ತು ಸ್ವಾಮಿ, ಈಗ ರೆಡಿ ಮಾಡುತ್ತೇನೆ. ಬೀರ, ನೀನು ಹೊರಗಡೆ ಹೋಗು. ಬರಪ್ಪ, ಹೋಗು. ರಂಜನಾ, ನಿನಗೆ ಮಾತು ಕೊಟ್ಟ ಪ್ರಕಾರ ನಿನ್ನೆಲ್ಲ ಕಾರ್ಯ ಸಫಲವಾಗುತ್ತಿವೆ ಅಲ್ಲ? ನೋಡಿ, ತೋಟದ ಹೊಲ ನನ್ನ ಹೆಸರಿಗೆ ಮಾಡಿ 10 ತೊಲೆ ಚಿನ್ನದ ತಾಳಿ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲಿದೆ ಅದು? ನನ್ನ ಕೈ ಹಿಡಿದ ನೀನು ಯಾವಾಗಲೂ ಸುಖವಾಗಿರಬೇಕೆಂಬುದೇ ನನ್ನ ಆಶೆ. ಅದಕ್ಕೆ ಎಲ್ಲ ಸಿದ್ಧತೆಯಲ್ಲೇ ಬಂದಿರುತ್ತೇನೆ. ನಿಮ್ಮ ಕೈ ಹಿಡಿದ ನಾನೆಂತ ಭಾಗ್ಯಶಾಲಿ ರಾಜ. ನೀವೇ ನಿಮ್ಮ ಕೈಯಾರೆ ಹಾಕಿ. ರಂಜನಾ, ಇದೀಗ ನೀನು ಹೇಗೆ ಕಾಣ್ತಾ ಇದ್ದಿ ಗೊತ್ತಾ? ಹೇಗಂತ? ನೀನೀಗ ಬೇಲೂರಿನ ಶಿವಬಾಲೆ. ನಿನ್ನ ನೋಡಿ ಆ 33 ಕೋಟಿ ದೇವತೆಗಳು ನಾಚಿಕೊಳ್ಳಬೇಕು. ಬಾ ರಂಜನಾ, ಬಾ ಎನ್ನ ಬಿಗಿದಪ್ಪಿ ಹಾಡಲು.
ಜೊತೆ ಮಾಡಿದ ಬ್ರಹ್ಮ ಈ ಹೆಣ್ಣನು ಜೊತೆ ಮಾಡಿದ ಈ ಹೆಣ್ಣನು ಜೊತೆ ಮಾಡಿದ ಸ್ವಪ್ನಲೋಕ ಸುಂದರಿ ನೀನು ಆಲುವಾಸೆ ಈ ಜೀವಕ್ಕೆ ಸ್ವಪ್ನಲೋಕ ಸುಂದರಿ ನೀನು ಆಲುವಾಸೆ ಈ ಜೀವಕ್ಕೆ ಶಿವಯೋಗಿ ಕೇಳಯ ಕರುಣೆಯ ತೋರಯ ರಾಮಚಂದ್ರನ ಪಾತ್ರಕ್ಕೆ ಬೀರಪ್ಪ ಬಲ್ಕುಂದಿ ಸಾಕಿನ್ ಬಲ್ಕುಂದಿ 500 ರೂಪಾಯಿ ಬೀರಪ್ಪ ಗುರು ಸಾರಾಯಿಸಿ ಸೆಯಲು ನನ್ನ ದೇವಿ
ಮಂಚ ಇವತ್ತು ನಮ್ಮೂರ ಸರ ಅಂಗಡಿ ಓಪನಿಂಗ್. ಆದ್ರೆ ಅದಕ್ಕೆ ಪೂಜೆ ವಿಭತ್ತಿ ಕುಂಕುಮ ಹಚ್ಚಿ ನಿರೂಪಣೆ ಮಾಡಿ ಪ್ರಾರಂಭ ಮಾಡ. ಓಂ ಶ್ರೀ ಕರಡಿ ಬಸವೇಶ್ವರಾಯ ನಮಃ ಇದು ನಿಮಗೆ ಅರ್ಪಿತು. ಓಂ ಶ್ರೀ ಕರಡಿ ದ್ಯಾಮಮ್ಮ ದೇವಾಯ ನಮಃ ಇದು ನಿಮಗೆ ಅರ್ಪಿತು. ಓಂ ಶ್ರೀ ನಿಂದರ್ಲೆ ನನಗೊಂದು ಓರ್ಲೆ. ಓಂ ಶ್ರೀ ಭೀಮಾಂಬಕೆ ಇದು ನಿನಗೆ ಅರ್ಪಿತು. ಓಂ ಶ್ರೀ ಸಂಗಮೇಶ್ವರ ಇದು ಎಲ್ಲ ನಿನಗೆ ಮುಟ್ಟಿತು. ಉಳಿದೆಲ್ಲ ನಮಗೆ ಮುಟ್ಟಿತು. ಜಯ ಮಂಗಲಂ ಜಯ ನಮ ಪಾರ್ವತಿ ಹರ ಹರ ಮಹಾದೇವ್. ಹಾ ಕಂಡ್ರಿ ಇವತ್ತು ಮಾಡಿಕೊಡುವೆ ನೀನು ಎಂಟ್ರಿ. ಇದೇನಪ್ಪ ಹುಡುಗಿಯರ ದಂಡು ಈ ಕಡೆನ ಬರ್ತೈತಲ್ಲ. ಬಾರೆ ನನ್ನ ಹುಡುಗಿ ಹಳ್ಳಿಯ ಗಡಿಗೆ ಇವತ್ತು ಏನು ಚಂದ ಬರ್ತೈತೆ ಈ ನಿನ್ನ ಅಡಿಗೆ. ಕೈತಾರ ನೀ ಮಂತ್ ತುಳಿಗೆ, ಕೈತಾರ ನೀ ಮಂತ್ ತುಳಿಗೆ. ಕೈ ಬಿಡಿಲಿ ಅಪ್ಪ, ನಿನಗ ನಿಶ್ಚಯ ಭಾಳ ಆಗೈತಿ. ತಾಯಿಲ್ಲ ಅದನ್ನಿಷ್ಟು ನಾನ ಕುಡಿತೀನಿ. ಕುಡಿತೀರ ಇಲ್ಲ ಸಾರಾಯಿ ಕುಡಿತೀರ, ಸಿಂಧಿ ಸಾರ ಎರಡು ಬಿಟ್ಟು ರಾತ್ರಿ ಕುಡಿತೀರ, ಸಿಂಧಿ ಸಾರ ಎರಡು ಬಿಟ್ಟು ರಾತ್ರಿ ಕುಡಿತೀರ, ಇಲ್ಲ ಸಾರಾಯಿ ಕುಡಿತೀರ, ಸಿಂಧಿ ಸಾರ ಎರಡು ಬಿಟ್ಟು ರಾತ್ರಿ ಕುಡಿತೀರ, ಸಿಂಧಿ ಸಾರ ಎರಡು ಬಿಟ್ಟು ರಾತ್ರಿ. ಶಶಿ ಯಾವ ರೀತಿ ಉಪಯೋಗಲ್ಲಿ ಈ ನಿನ್ನ ಗಲ್ಲ ಅದನ್ನು ಕಡಿಯಲು ಆ ಥರದಿ ಬಂದಿದ್ದೇನೆ. ಈ ನನ್ನ ಕೈತಾರಿ ಶಶಿ ಕಡಿಬೇಡ ನೀವು ನಾನು ಗಲ್ಲ ಭಾಳ ಬರ್ತೈತಿ. ಕಡಿಬೇಡ ನಾನು ಗಲ್ಲ ಲೇ ಯಾರು ಲೇ ನೀನು? ಈ ಮನ್ಮಥನ ಪ್ರೀತಿ ಮೆರಸು ಆಗ ನಾನಾಗುವೆ ನಿನ್ನ ಅರಸು. ಬಾರೇ ನನ್ನ ಶಶಿ ಆರತಿ ಈ ಮನ್ಮಥನ ಪ್ರೀತಿ ಮನ್ಮಥನ ಮೆರಸು ಆಗ ನಾನು ನಿನ್ನ ಅರಸು. ಆಹಾ ಶಶಿ ಯಾವ ರೀತಿ ಉಪಯೋಗಲ್ಲಿ ಆಸರೆ ಬಂದಿಲ್ಲ ಈ ನಿನ್ನ ಹುಡುಗ ಪೋಸ್ ಹುಡುಗಿ ನಿನ್ನ ಪರಕರದಾಗ ಬಿಡಲೇನ ನನ್ನ ಗಾಡಿ, ಹುಡುಗಿ ನನ್ನ ಪರಕರದಾಗ ಬಿಡಲೇನ ನನ್ನ ಗಾಡಿ, ನಿನ್ನ ನೋಡಿ ಎತ್ತೈತಿ ಮನದಾಗ. ಹೋಗು ನದಿ ಕಬ್ಬಿನ ಪಡೆದಾಗ ಬಿಡಲೇ ಕೊನ್ಯಾಗ ಮಂಜ ಮಂಜದಾಗ ಹಂಗ ದೌಡೆ ಮಸ್ತ ಕಂಟಿಲ್ಲ ಬಣ್ಣ ನಿನ್ನ ಏನ್ರಿ ಅವನವನ ಸಾರಾಯಿ ಸಮುಜ ಹಿಂಗ್ಯಾಕೆ ನಿಂತಾರ ಇವ್ರು ತೆಕ್ಕಿ ಬಡ್ಕೊಂಡ್ ಕಾಟ. ನಮ್ಮ ಪ್ರೇಮ ಉಕ್ಕಿ ಉಕ್ಕಿ ಬಡ್ಕೊಂಡೆ ಅಂದಂಗ ಜೋಡಿಲೆ ಹೊಂಟೈತೆ ನಮ್ಮ ಪ್ರೇಮ ರಥ.
ಎಲ್ಲಿಗೆ ಹೊಂಟತಿ? ಎಲ್ಲಿಗಂತ ನಿಲ್ಲಿಸ್ಬೇಡಿ, ಎಲ್ಲಿಗಂತ ನಿಲ್ಲಿಸ್ಬೇಡಿ ನನ್ನ ಚಿನ್ನ. ಪ್ರೇಮದ ಉಕ್ಕಿ ಉಕ್ಕಿ ಬಡ್ಕೊಂಡು ಪ್ರೇಮ ಲೋಕದ ಟಿಕೆಟ್ ಕೊಡ. ಎಷ್ಟು ಕೊಡ್ಲಿ? ಮೇಲೇನು 2 ಕೂಡ ದುಡ್ಕಿನ ಮಾಡಿ ಕೊಟ್ಬಿಡಿ ಅವ್ವ, ಅದ್ರಾಗ ಸುಖ ಬಿಡ್ತೇವೆ ನಾವು. ಯಾಕ್ಲೇ ಮಂಜ, ಯಾಕೆ ಹೆಂಗೈತಿ ನಿನ್ ಮೈಗೆ? ನೀವು ಕೊಡೋಕೆ ಸೀಟಿಗೆ ಇದ್ರ ನನಗೆ ಹಿಂದೋಲ್ದಲ್ಲೂ ಕೂಡ ನಾ ಅದ್ರಾಗ ತೃಪ್ತಿ ಪಡ್ತೀನಿ. ನಾನ್ ಟಿಕೆಟ್ ಕೊಡಕ್ ಬಂದೆ ನೋಡಿ ಹೆಣ ಎತ್ತಲಿ. ಅಲ್ಲಿ ಊರಾಗ ನೀರಿಲ್ಲ 3 ದಿನ, ಸ್ವಲ್ಪ ಕಬರ್ ಐತೆ ನಿಮಗೆ, ಅದಕ್ಕೆ ನಾನು ಕೊಡಾವತ್ತಂದು ತುಂಬ್ಕೊಳಕ್ ಬಂದೆ. ಕಬರ್ ಇಲ್ಲ ಅಂತ ಅಂಬರ್ ಕಳಿಬೇಡಿ ಅವ್ವ, ನೀನು ಶಾಂತಿ ತಿಳಿದೈತಿ ರಾಜಾಗ ರಾಜ್ಕುಮಾರ. ಯಾಕ್ಲೇ ಮಂಜ ಮಾಡ್ಲಿ ಮತ್ತೆ 2 ಕಾಲ್ ಚೇಂಜ್? ನೀ ತಿಳ್ಕೊಬೇಡಿ ಶಶಿ, ನನ್ನ ಮಾತು ತಪ್ಪ. ಮೊದಲು ಮಾಡಿ ನಿನ್ನ ಗಾಯ ಗಪ್ಪ, ನನಗಾಗಿಲ್ಲ ಇನ್ನೂ ಮಪ್ಪ. ನಾನು ಮಾರಿಗೈತಿ ಈ ಮಾರಿ ಸಪ್ಪ. ರಿಂಗ್ ರಿಂಗ್ ಕಿವಿಯಾನ ಜುಮುಕಿ ಎಲ್ಲರ ತಂದಿಯ ಹುಡುಕಿ. ರಿಂಗ್ ರಿಂಗ್ ಕಿವಿಯಾನ ಜುಮುಕಿ ಎಲ್ಲರ ತಂದಿಯ ಹುಡುಕಿ. ಹಿಡಿಯೋ ಬಾವ್ನವ್ರು ಬಂದು ಹಿಡಿಯೋ ಕಿಸ್ 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 ಕಿಸಕ್ಕ ಕಿಸ್ಸ ಕಿಸ್ಸ ಕಿಸ್ ಕಿಸಕ್ಕ ಚಿಚ್ಚ ಬಂದು ಹಿಡಿಯೋ
ಹಿಡಿಯೋ ಮಚ್ಚವನ್ನು ಹಿಡಿಯೋ ಗೆಳೆಯವನ್ನು ಹಿಡಿಯೋ ಅಳಿಯವನ್ನು ಹಿಡಿಯೋ ನಮ್ಮೋನ್ ಬನ್ನು ನಿಮ್ಮೋನ್ ಬನ್ನು ನೋಡ್ಕೊಂಡ್ ಬನ್ನು ಹಿಡಿಯೋ ಅವರ ಫೋಟೋ ಇವರ ಫೋಟೋ ಆಲ್ಬಮಿಗೆ ನೀ ಹಾಕೋ ಮತ್ ನನ್ ಜೊತೆ ಹಿಡಿದವು ಮಾತ್ರ ಸ್ವಾಮಿ ಲಾಕರ್ ಅಲ್ಲಿ ಇಕ್ಕೋ ಎಬ್ಬು ಸುಕ್ಕಂತ ಈಕೆ ಸಿಕ್ಕೇನಾರು ಈಚಕ್ ಬಂತಂದ್ರೆ ರಪ್ಪನೆ ಬೀಳುತ್ತ ರಾಜ ರಪ್ಪನೆ ಬೀಳುತ್ತೋ ರಪ್ಪನ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತೋ ಪಕ್ಕದಿ ನಿಂತು ಫೋಟೋ ತಕ್ಕೋ ಭುಜಕ್ಕೆ ಭುಜವ ತೇಡಕ್ ಬಂದ್ರೆ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತೋ ಆಯ್ತು ಹೆಗಲ ಮೇಲ್ ಕೈ ಹಾಕಿ ತಕ್ಕೋ ಕೈಗಳು ಸುಮ್ಮನೆ ಇರದೇ ಇದ್ರೆ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತೋ ಸಿಂಗಲ್ ಫೋಟೋ ತಪ್ಪಿಲ್ಲ ಮಿಂಗಲ್ ಫೋಟೋ ತಪ್ಪಿಲ್ಲ ಗ್ರೂಪ್ ಫೋಟೋ ತಕ್ಕೋಣಾಕ ಅಭ್ಯಂತರವಿಲ್ಲ ಆದ್ರೆ ಪಬ್ಲಿಕ್ ಅಲ್ಲಿ ನನ್ ಫೋಟೋ ಹಾಕಿ ಕೆಟ್ ಕಾಮೆಂಟ್ಸ್ ಮಾಡಿದ್ರೆ ರಪ್ಪನೆ ಬೀಳುತ್ತ ರಾಜ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತೋ ರಾಜ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತೋ ಪೋಸಲ್ಲಿ ಫೋಟೋ ತಕ್ಕೋ ಎಕ್ಸ್ಪೋಸಿಂಗ್ ತರ ಕಾಣಿಸ್ತಂದ್ರೆ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತೋ ಯಾವ ಆಂಗಲ್ ಆದ್ರೂ ತಕ್ಕೋ ಬ್ಯಾಡ ಆಂಗಲ್ ಯೋಚಿಸ್ತಿದ್ರೆ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತೋ ಫೋಟೋ ನೀ ಬಚ್ಚಿಟ್ಟುಕೋ ಬೇಕಾದಷ್ಟು ನೋಡಿಕೋ ಕಣ್ಣಿಗೆ ಹಬ್ಬ ಮಾಡಿಕೋ ಬೇಡ ಅನ್ನಲ್ಲ ಆದ್ರೆ ಕೇಸನು ಮಾರ್ಫಿಂಗ್ ಮಾಡಿ ಹುಚ್ಚ ಆಟ ಆಡಿದ್ರೆ ರಪ್ಪನೆ ಬೀಳುತ್ತ ರಾಜ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತ ರಾಜ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತೋ ನಾಟಕಕ್ಕೆ ಕೂಡಿಕೊಳ್ಳುವ ಸಂದೇಹ ಇಲ್ಲ. ಸತ್ಯನೇ ಜಯಂತಿ ಜಗಕ್ಕೆಲ್ಲ ಸಾರ್ವ ಶ್ರೀರಾಮಚಂದ್ರ. ಇಂದು ನನ್ನ ರಾಂಜನೆಯ ಕೈಸರಿ ಹಾಳು ಶ್ರೀರಾಮ್. ಕಾಮಕ್ಕೆ ಕಣ್ಣಿಲ್ಲ ಸಿಂಧು ಆರಾಮಿಂತಾತಡೆ. ನೀನು ಮಾನವನ ಜನ್ಮಕ್ಕೆ ಜನಿಸಬೇಕಾದರೆ
ಆ ರಾಮನ ಸೆರೆ ನೀನು ಆಗಬೇಕು. ಅಂಬಾರದ ಮೇಲೆ ಕುಳಿತು ಸಿಂಬಾಲದಕ್ಕೆ ಬರುತ್ತಿರುವ ಅಂದು ಆ ಶಾಂತಿಕರಣ ಕೈಸರೆ ಹಾಕದಿದ್ದರೆ ಇದೇನು ಪ್ರೇಕರ ಇಂಥ ನಗೆ? ಹಲೋ, ವೆಲ್ಕಮ್ ಮೈ ಡಿಯರ್ ರಂಜನಾ, ವೆಲ್ಕಮ್. ತುಂಬಾ ಮೆಚ್ಚಿಕೊಂಡ ನಿನ್ನ ಸಹಾಯಕ್ಕೆ, ಅದಕ್ಕೆ ನಗುತ್ತಾ ಇದ್ದೆ. ಅದಕ್ಕೆ ತಲೆ ಬರ ಹಾಕಿ ನಾಟಕ ರಚಿಸಿದ ಕವಿಗಳು ತಾನೇ. ನಾನೇನಿದ್ರು ಈ ನಿಮ್ಮ ನಾಟಕದಲ್ಲಿ ಕೇವಲ ನಟನೆ ತೋರಿಸಿದ ನಟಿ ಮಾತ್ರ. ವೆರಿ ಗುಡ್. ಅಂತೂ ಚೆನ್ನಾಗಿದೆಯಲ್ಲ ನನ್ನ ಕಪಟ. ವಾವ್, ಬಹಿರಂಗದಲ್ಲಿ ಅಣ್ಣ ತಂಗಿಯರು, ಅಂತರಂಗದಲ್ಲಿ ನಾನವನ ಪ್ರೇಯಸಿ. ಪ್ರೇಕರ, ನಿಮ್ಮಂತ ಪ್ರೇಕರನ ಕೈ ಹಿಡಿಬೇಕಾದ್ರೆ ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೇನು? ಮೊದಲು ನಿಮ್ಮ ಮಾತಿಗೆ ಭಯಗೊಂಡಿದ್ದೆ, ಈಗ ಜೋಡಿ ಸಿಂಹದ ರಾಣಿ ನಾನಾದೆ. ಹಾಗಲ್ಲ ಪ್ರಿಯೆ, ಬೇಗನೆ ಆ ರಾವಣ ಆಸ್ತಿ ಆಭರಣವನ್ನು ಎತ್ತಿ ಹಾಕಿಕೊಂಡು ನನ್ನಂತ ಸಾಗಿದರೆ ಈ ಎರಡು ರಾಷ್ಟ್ರೀಯ ಆ ಕಾಲ ತೀರ ಸಮೀಪ ಬರ್ತಾ ಇದೆ ರಾಜ. ಹಾಗಾದರೆ ಕೊಟ್ಟ ಮಾತಿನಲ್ಲಿ ಸಿದ್ಧಾಂತವಿದೆ ನೋಡಿ. ಈಗಲೇ ಹಣ ಕೊಟ್ಟು ನಿಮ್ಮ ಸಾಧನೆಯನ್ನು ಮಾಡಿಕೊಳ್ಳಿ. ನಾನು ಬರ್ತೀನಿ, ಬಾಯ್. ರಂಜನಾ, ನೀನು ನನ್ನ ಬಿಗದಪ್ಪಿ ಒಂದು ಸಂಗೀತ ಹಾಡನ್ನು. ಕವಿ ಕಾಳಿದಾಸನ ಹೋ ನನ್ನ ಶಕುಂತಲೆ, ಹೋ ನನ್ನ ಶಕುಂತಲೆ, ಹೋ ನನ್ನ ಶಕುಂತಲೆ.
ಅಂಜನಿ ಸಬ್ಬಾಸ್. ನಮ್ಮ ತಮ್ಮನಿಗೆ ಕಣ್ಣೆ ಮನೆಂದ್ರೆ ಹೇಗೆ ನಡೆದ ನಿಮ್ಮ ಕಪಾಟದ ನಾಟಕ? ತುಂಬಾ ಚೆನ್ನಾಗಿ ನಡೆದಿದೆ. ಹಾಗಂತ ಮೊದಲು ಆ ರಾಮನನ್ನ ಹತ್ರ ಹಣ ಕೇಳೋದಕ್ಕೆ ಬರ್ತಾನೆ. ನೋಡಿ, ಈಗಲೇ ಬರುವಂತೆ ಮಾಡಿದ್ದೇನೆ ಹಣಕ್ಕಾಗಿ. ನಿಜವಾಗಲೂ ಆ ರಾಮ ಹಣ ಕೇಳೋದಕ್ಕೆ ಬರ್ತಾನೆ? ಬರ್ತಾನೆ. ಹಣ ಕೊಟ್ಟು ನಿಮ್ಮ ಸಾಧನೆಯನ್ನ ಪೂರೈಸ್ಕೊಳ್ಳಿ. ಬರ್ತೀನಿ. ಕಾರಣ ಅಂದು ಈ ರಾಮ ನನ್ನ ಹತ್ರ ಹಣ ಕೇಳಲಿಕ್ಕೆ ಬರುತ್ತಾನೆ. ಬರಲಿ ಬರಲಿ ಬರಲಿ. ಹಣಕ್ಕಾಗಿ ಬಂದಲ್ಲಿ ಅವನ ಕ್ಷಣಕ್ಕಾಗಿ ತೆಗೆಯುವುದು ಆ ರಾಮನ ಹೆಣ. ಲೇ 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 ತಮ್ಮ, ಈಗಲೇ ಹೆಂಗ ಅವಸರ ಮಾಡಿದ್ರ ಕೆಡಬಳ್ಳಿ. ಮೊದಲ ಶ್ಯಾಮ್ ಸುಂದರ ಹೆಣ ತೆಗೆದು ಆಮೇಲೆ ತೀರ್ಸು ನಮ್ಮ ಋಣನ. ಗುಮಾಸ್ತಾರೆ, ಸುಂದರೊಂದಿಗೆ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಪೈಪೋಟಿ ನಡೆಸಿ ಮೊದಲು ಬೀರನ ಹೆಣ ಹೋಗಬೇಕು. ಆಮೇಲೆ ಸುಂದರನ ಹೆಣ ತಾನಾಗೇ ಹೋಗುತ್ತದೆ. ಇಲ್ಲ ಗಿರ್ದಾರ್, ನಾವು ಒಂದು ವಾರದ ಒಳಗೆ ಎಮ್ಮೆಲೆ ಆಗ್ತಾ ಬೆಟ್ಟ ಅವನ ಚಟ್ಟ ಕಟ್ಟಲೇ. ಆ ಮೊದಲು ಸುಂದರನ ಹೆಣ ಕಣ್ ತುಂಬಲೇ ನೋಡಲೇಬೇಕು. ಅಲ್ಲಿವರೆಗೂ ನನಗೆ ಮನಸ್ಸಿನ ನೆಮ್ಮದಿಲ್ಲ, ಶಾಂತಿನಿಲ್ಲ, ನೆಮ್ಮದಿನೇ ಇಲ್ಲ. ನಿಮ್ಮೊಂದಿಗೆ ಶಾಂತಿ ಇರಬೇಕಿರುವುದಕ್ಕಾಗಿ ನಿಮ್ಮ ಬಲಗೈ ಪಂಚಲಾಗಿತ್ತು. ಇಡೀ ಸೆಂಟ್ರಲ್ಲೇ ನನ್ನ ಕಂಟ್ರೋಲ್ ಅಲ್ಲಿ ಇರುವಾಗ ಒಬ್ಬ ಜಂಟಲ್ ಮ್ಯಾನನಿಗೆ ಹೆದರುವುದೇ ಸಾಧ್ಯವಿಲ್ಲ. ಆ ದುರ್ಗಮ್ಮನಿಗೆ ಕೋಣೆ ಕೊಟ್ಟಂತೆ ಅವನನ್ನು ಆರೈಕೆ ಕೊಟ್ಟು ನೋಡಲಿ ಕೇವಲ 5 ನಿಮಿಷದಲ್ಲೇ ಅವನ ಪ್ರಾಣ ಹೋಗುತ್ತದೆ. ಬರುತ್ತೇನೆ ನಾನು. ಯಾರ್ಯಪ್ಪ ನೋಡಿ ಉಳ್ಕಂಡನ ಮಕ್ಕಳು? ಯಾರ್ಯಪ್ಪ ಉಳ್ಕಂಡ ಮಕ್ಕಳು? ಯಾರಲ್ಲಿ? ಆ ರಾಮಚಂದ್ರ ಬೀರಪ್ರಿಯಪ್ಪ ಕರ್ಕಂತ ಇಲಿ ಮೇಲೆ ಹಾಕಿ ಕರ್ಕಂತ ಮೇಲೆ ಕಳಿಸ್ಬಿಡನ್ರಿ ಅಪ್ಪ. ಬರ್ರಿ ಬಳ್ಳಿ ಬಿಡ ಬರ್ರಿ, ಹೆಣ್ಣು ಬರ್ರಿ. ಗಟ್ಟಿ ಹಾಕಲೇ ಮೆಟ್ಟಿ ಸೆಳ್ಳಿ ಬರುತ್ತೇನೆ. ಲೇ
ನಿನ್ನನ್ನು ಕೈಯ ಬಿಡೋದಕ್ಕೆ ಕಟ್ಟಿ ಹಾಕಿಲ್ಲ ಸುಂದರ. ಕೆಟ್ಟ ರಾಜವರಮನ ನಾಮಪತ್ರ ಸಲ್ಲಿಸಕ್ಕಾಗಿ ಕಟ್ಟಿ ಹಾಕಿದರು. ಮರ್ಯಾದೆಲ್ಲ ನಾಮಪತ್ರ ವಾಪಸ್ ಪಡೆದುಕೊಳ್ಳಿದೆಯೋ ಇಲ್ಲ ನಿನ್ನ ದೇಹ ಉಡಿ ಹಾಕ್ಸಿಕೊಳ್ತೀಯೋ? ನನಗೆ ತುಂಬಾ ಇಷ್ಟ. ರಾಜವರ್ಮ ಕಷ್ಟಪಟ್ಟು ಒತ್ತ ತಂದ ಈ ಭೇಟಿಯನ್ನು ಮೊದಲು ಇವನನ್ನು ಕೊಲೆ ಮಾಡು. ನಾನು ಮಾಡಿಯ ಮೇಲೆ ನಿಂತು ನೋಡುತ್ತೇನೆ. ಈ ಬೇಟೆಯನ್ನು ಪ್ರಾಣ ಜೊತೆ ಆಟ ಆಡ್ತೀನಿ, ಮಾಡಿ ಏರಿ ನೋಡು. ದಿನರ 34 ಕೇಸ್ ಮಾಡಿದ ಈ ರಾಜಕಾರಣಿ ಮತ್ತೆ ಒಳ್ಳೆ ಮೇಲೆ ಟಿಕೆಟ್ ಬಂದಂತಂದ್ರ 30 ಕೇಸ್ ಮಾಡಿದ ಆ ಕೂಸು 30 ಪೀಸ್ ಹಾಕಡ್ರಿ ಅಪ್ಪ ಸಣ್ಣಗ. ಒಗೆಯತೋ ನಿನ್ನ ಆಯಸ್ಸು. ರಾಜ ಪ್ರಾಣಕ್ಕೆ ಎದರಿ ನೀ ಅವಕಾಶ ಮಾಡಿಕೊಡುವಂತ ಈ ಪುಂಡನೋ ಸುಂದರ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಮಾನತೆ ಹಾಕಿದೆ. ಅದನ್ನು ಮೀರಿ ನೀನು ನನಗೆ ಕೈ ಮಾಡಿದರೆ ನಿನ್ನ ಪ್ರಾಣವನ್ನು ತೆಗೆಯದೆ ನಾ ಬಿಡಲಾರೆ. ಗುಟಿಕ ನೀರಿಸಾಗತ್ತೆ ಇಲ್ಲದ ನೀನು ನನ್ನ ಪ್ರಾಣ ಏನು ತೆಗಿತಿಲ್ಲ. ಕೊಂಡೆ 20 ವರ್ಷ ನಾನು ಎಂದರ ತಾಳಿವನ್ನು ಕಿತ್ತುಕೊಂಡು ನೀನಂತ ರಾಜ ಮಾಡಲಿಕ್ಕೆ ಬಂದಿರುವೆಲ್ಲ, ಮುಗಿಯಿತು ನಿನ್ನ ಖಾತೆ. ಅದಕ್ಕೆ ನಿನ್ನನ್ನು ಕಟ್ಟಿ ಹಾಕಿದ್ದಾರೆ. ಕಟ್ಟಿ ಹಾಕಿದ್ರು ನಾನು ನಾಟ ಬಿಡುವುದಿಲ್ಲ. ಈ ರೀತಿ ನೀನು ಆಟ ಹಿಡಿದರೆ ಗಡ್ಡ ಉರುಳೋದು ಖಂಡಿತ. ಮುಗಿಯಿತೋ ನಿನ್ನ ಆಯಸ್ಸು. ಹೇಗಿರ ನೀನು ಒತ್ತು ತಂದು ಈಗ ಈ ಕೈಯಲ್ಲಿ ಸಿಲುಕಿಸಿದರೆ ನೀನು ಮನುಷ್ಯನಲ್ಲ, ರಾಕ್ಷಸ. ಪಾಪಿಯ ಮರಣ ಪಾಪಿ ಕೈಯಲ್ಲೇ ಹೋಗಬೇಕು. ಪಾಪಿಯ ರಕ್ತ ನನ್ನ ಕೈಗೆ ಹತ್ತಬಾರದು ಅಂತ ಇವನ ಕೈಯಲ್ಲಿ ಕೊಟ್ಟಿದ್ದಾರೆ. ಮಿಸ್ಟರ್ ಸುಂದರ್, ನಿನ್ನ ರಾಜಕೀಯ ದರ್ಬಾರದಲ್ಲಿ ನೀನು ಎಂತ ನೀತಿ ಕೆಲಸ ಮಾಡಿಲ್ಲ. ನಾಳೆ ನಿನ್ನ ರಾಜಕೀಯ ದರ್ಬಾರದಲ್ಲಿ ನೀನು ಮಾಡಿದ ಕೆಲಸ ಕೇಳಿದರೆ, ಈ ಸಮಾಜದ ಎದುರು ಹೇಳಿದರೆ, ಇಲ್ಲಿ ಕುಂತ ಗಣತಿಯರು ನಿನ್ನ ಕೊರಳಿಗೆ ಚಪ್ಪಲಿ ಹಾಲು ಹಾಕುವರು. ನೀನು ಬಡವರಿಗೆ ಎಷ್ಟೋ ಬಡವರಿಗೆ ಅನ್ಯಾಯ ಮಾಡಿ, ಪಂಚಾಯತಿಯಲ್ಲಿ ಎಷ್ಟೋ ಲೂಟಿ ಮಾಡಿ, ಎಲ್ಲ ಬಿಲ್ಲಲ್ಲಿ ಎತ್ತಿ ನೀರು ಕುಡಿದ ಚಾಂಡಲ ನೀನು. ನಿನ್ನ ಮುಪ್ಪಾದ ದೇಹವನ್ನು ಕೆಚ್ಚಿ ಕೊಲ್ಲುವರು. ಇಲ್ಲಿ ಕುಳಿತ ನಾರಿಯರು ನಿನಗೆ ಮಂಗಳಾರತಿ ಮಾಡ್ತಾರೆ ಮಗಳ. ಎಲ್ಲರೂ ಕುಳಿತುಕೊಳ್ಳೋ ನಾರಿಯರು ನಿನಗ ಚಪ್ಪಲಿ ಹಾರವನ್ನಾಗಿ ಮುಪ್ಪಾದ ನಿನ್ನ ದೇಹವನ್ನು ಕೆಚ್ಚಿ ಮಗಳೇ. ಈ ರಾಜ ಅವ್ರ ಮನೆ ಅಂತವ್ರು ಎಂಬುದು ನಿಮಗೆ ಗೊತ್ತೇ? ನಾನು ಗೊತ್ತು ಮಾಡಿಕೊಂಡೆ ಇವರ ಕೈಯಲ್ಲಿ ಕೊಟ್ಟಿದ್ದು. ಈ ರಂಗದಲ್ಲಿ ಹುಲಿ ಎಪ್ಪುಲಿಗಳ ನಿರ್ಮಾಣ ಮಾಡಿಬಿಟ್ಟಂತೆ ಬಹಳ ತೊಟ್ಟಿದ್ದೇನೆ. ನಾನು ಒಲಿದರೆ ಗಿರಿಧರ್, ಒಲಿಯದಿದ್ದರೆ
ಮೇಸ್ಟರ್ ನಾಳೆ ಎಮ್ಮೆಲ್ಲೆ ಆಗಿಬಿಡ್ತೀನಿ ಓಕೆ ತಾನೆ ಈ ಆಸೆ ಇಟ್ಟುಕೊಂಡೇ ಈ ಕಾರ್ಯ ನಿರಸಿದ್ದು. ಆಗಂತ ಇವಳ ಕತೆ ಸುಂದರ ಮುಗಿಯಿತು ನಿನ್ನ ಆಯಸ್ಸು. ಗಿರಿಧರ್, ಏನಿದು ನಿನ್ನ ಫೋಟೋ ಛಾಯೆ? ಮಿಸ್ಟರ್ ರೈವಲ್ಬೋ, ನೀನು ಮಾಡಿದ 34 ಕೇಸುಗಳಲ್ಲಿ ನೀನು ನಿರ್ದೋಷಿ ಅಂತ ಹೇಳಿಕ್ಕಿದೆ. ಈ ಫೋಟೋ ತೆಗೆದಿದ್ದೇನೆ, ನೀನು ಹೆದರಬೇಕಾಗಿಲ್ಲ. ನಾನಿರುವಾಗ ಹೆದರಲು ಸಾಧ್ಯವಿಲ್ಲ. ಚಾಣಕ್ಯ ತಲೆಯಲ್ಲೇ ನಿಮ್ಮದು. ಅಂದಾಗ ನೀವೀಗ ಭಾಗದ ಎಮ್ಮೆಲ್ಲೆ ಆಗ್ತೀರಿ. ಬನ್ನಿ ಬನ್ನಿ ಬನ್ನಿ. ತಾವು ಬಂದ ವಿಷಯ 10,000 ರೂಪಾಯಿ ಬೇಕಾಗಿತ್ತು ದನಿಕರೇ. ಮೂಡ್ದಾರ ತಡ್ದಾಡ್ ದಿನರ ಇವ್ರು ನಿಮ್ಮ ಎಲೆಕ್ಷನ್ಗೆ ಭಾಳ ಖರ್ಚು ಮಾಡ್ರಿ ಅಂದಾಗ ಈ ಸಲ ಈ ಭಾಗದ ಎಮ್ಮೆಲ್ಲೆ ನೀವೇ ಆಗುವುದು ಗ್ಯಾರಂಟಿ. ಹಾಗಂತ ತೆಗೆದುಕೊಳ್ಳಿ 20,000 ಹಣವನ್ನು. ಮುಡ್ದಾರ ಇವ್ರಿಗೆ ಹಣ ಕೊಡು. ಛೇ ಅಷ್ಟೊಂದು ಹಣ ನಾನೇನು ಮಾಡಲಿ? ಇಲೆಕ್ಷನ್ ಅಂದ ಮೇಲೆ ತೆಗೆದುಕೊಳ್ಳಿ, ಇರಲಿ ಖರ್ಚಿಗೆ. ಛೇ ನಮ್ಮ ಪಾರ್ಟಿಯವರಿಗೆಲ್ಲ ಸ್ವಂತ ನಾನೇ ಖರ್ಚು ಮಾಡಿ ಜಾಹೀರಾತು ಕೂಡ ಪ್ರಕಟಿಸಿ 15 ಗಾಡಿಯನ್ನು ನಾನೇ ನೇಮಿಸಿ ಬಂದಿದ್ದೆ. ಇದಕ್ಕೆಲ್ಲ ಬಾಸು ನನ್ನ ರಂಜನಾ. ನಾನೇ ಖರ್ಚು ಮಾಡಿದ್ರು ನಮ್ಮ ಹುಡುಗರಿಗಲ್ಲವೇ? ಈಗ ಅದೆಲ್ಲ ಇರಲಿ, ಈಗ ಬೇರೆ ವಿಷಯಕ್ಕೆ 10,000 ಬೇಕಾಗಿದೆ, ಅಷ್ಟೇ ಕೊಡಿ ಸಾಕು. ಇಲೆಕ್ಷನ್ ಅಂದರ ಮೇಲೆ ಖರ್ಚಿಗೆ ಬೇಕಾಗುತ್ತದೆ, ತೆಗೆದುಕೊಳ್ಳಿ. ಅವರಿಗೆ 10,000 ರೂಪಾಯಿ ಕೊಟ್ಟು ಕಳಿಸಿ ಬಿಡು. ಆಯ್ತಾಯ್ಸೋಕರ ಕೊಡ್ತೀರೋ ಅಯ್ಯಪ್ಪ, ಬೇಕಯ್ಯಪ್ಪ. ಒಂದು ಸೈ ಮಾಡೋಕು, 1 2 3 ಅಮ್ಮ ಸೈ ಮಾಡಿದಿ. ನಮ್ಮ ಸಾವುಕಾರ ಬಡ್ಡಿ ಗಂಟು ಕೊಟ್ಟೆ ಅಂದ್ರ ಉಳಿದಿ. ಬಡ್ಡಿ ಉಳ್ಳ ಗಂಟು ಕೊಳ್ಳಂದ್ರ ನಿನ್ನ ಹೊಲನೂ ಉಳಿಲ್ಲ, ಮನೇನು ಉಳಿ ನೋಡಪ್ಪ. ಕೊಡ್ತಿದ್ದಾಳೆ 2 3 4 5 వందలు ఇస్తావు. రొక్క పోస్తాను ಇಲ್ಲಿ 250. ನಾನಿನ್ನು ಬರುತ್ತೇನೆ ದನಿಕರೇ. ಬರಬೇಕು ರಾಮಚಂದ್ರ. ನಾನು ನಿನಗೆ ಕೊಟ್ಟಿರೋದು 20,000 ನಿನ್ನ ಮನೆ ನಡೆಸೋದಕ್ಕಲ್ಲ, ಮೋಸನದ ಯಾತ್ರೆಗೆ. ದೇನರ ಆ ರಂಜನ ಜಾತ್ರೆಗಾಗ್ರಿ. ಬನ್ನಿ ಕೆಲಸ ಏನಂತ ನೋಡೋಣ.
ಬಸವೇಶ್ವರ ಜಗದೀಶ್ವರ ಬಸವೇಶ್ವರ ಜಗದೀಶ್ವರ